ನಾವು ಯಾವಾಗಲೂ ನಮ್ಮ ಅಂತರಂಗವನ್ನು ನೋಡ್ಕೊಂತ ಇರಬೇಕು. ನಮ್ಮನ್ನು ನಾವು ನೋಡ್ಕೊಂಡು ನಮ್ಮನ್ನು ನಾವು ಕರೆಕ್ಷನ್ ಮಾಡ್ಕೊಂಡು ನಮ್ಮನ್ನು ನಾವು ತಿಳ್ಕೊಂತ ಮುಂದಕ್ಕೆ ಹೋದ್ರೆ ಬದುಕಿನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರನ್ನ ಅವ್ರು ಅರ್ಥ ಮಾಡ್ಕೊಳೋದಕ್ಕೆ ಕಾಲ ಬರಬೇಕು. ಆ ಕಾಲ ಸರಿಯಾಗಿ ಬರ್ದಿದ್ದಾಗ ಕಾಲ ಹೇಳಿ. ಒಂದು ವಿಶೇಷವಾದ ಒಂದು ಪ್ರಯೋಗದ ಮೂಲಕ ಇಬ್ರು ವಿಶಿಷ್ಟವಾದ ಬಹುಮುಖ ಪ್ರತಿಭೆಗಳನ್ನ ಅವರು ಮತ್ತು ಅವರ ಅಂತರಂಗವನ್ನ ಮಾತನಾಡಿಸೋ ಒಂದು ಪ್ರಯತ್ನ. ಅದೆಲ್ಲ ಇರಲಿ, ನೀವು ಮಾತ್ರ ನಮ್ಮ ಕನ್ನಡಿ ಮುಂದೆ ಕೂರಿಸಿ ಫಸ್ಟ್ ಟೈಮ್ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದ್ದೀವಿ. ನೀವು ನೋಡ್ಕೊಂಡು ಎಷ್ಟೊತ್ತು ಮಾತಾಡ್ತಾರೆ ಮಾತಾಡಿ ಅಂತ. ಹ್ಞೂ ಸರ್, ನಮ್ಮನ್ನ ನಾವು ಇಷ್ಟಪಡ್ಬೇಕು ಅನ್ನೋದು ವಿಷಯ ಅಲ್ವಾ ಇದು. ತುಂಬಾ ಚೆನ್ನಾಗಿ ಒಳ್ಳೆ ಕಾನ್ಸೆಪ್ಟ್. ಏನಂತೀರ ಶಾಸ್ತ್ರಿಗಳ? ಹೈ ಕ್ಲಾಸ್, ವೆರಿ ನೈಸ್. ಲೋ ಪರ್ಮ, ನನ್ನ ಚೂರ್ ಚಂದ ಅನ್ಕೊಂಡಿದ್ರೇನೋ? ಸಿಕ್ದವರೆಲ್ಲ ನನ್ನ ಎಸ್ತಾಡ್ತಿದ್ದೀರಾ? ನಾನು ಯಾರು ಅಂತ ಗೊತ್ತೇನೋ ನಿನ್ಗೆ? ಇವ್ರ ಮಾಡಿದ್ದು ಆಕ್ಚುಲಿ ಅವ್ರು ಮಾಡಿದ್ದು ಆಗಿದ್ದು ನಟನೆ ಅನ್ನೋದು ಹೊಸದಾಗಿತ್ತು ಹೊರತು ಸಿನಿಮಾ ಅನ್ನೋದು ಹೊಸದಾಗಿರಲಿಲ್ಲ. ಅಥವಾ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೋಬೇಕಾಗಿದ್ದು ಅನ್ನೋದು ಹೊಸದಾಗಿತ್ತೆ ಹೊರತು ಇವ್ರಿಗೆ ಈ ಸಿನಿಮಾ ಫೀಲ್ಡ್ ಅನ್ನೋದು ಹೊಸದಾಗಿರಲಿಲ್ಲ. ಕೆರಳಾಳ ಸಂದ್ರ ಅಂತ ಊರ ಹೆಸರು, ಆಯಿತಾ? ಅತ್ಯದ್ಭುತ ಪ್ರೀತಿ ಕೊಡುವಂಥ ಜಾಗ ಜನರ. ನಾವು ಹೋದರೆ 50 ಮನೆ ಇದೆ. 50 ಮನೇಲಿ ಇಲ್ಲಿ ಶೂಟಿಂಗ್ ಮಾಡ್ತೀವಿ, ಬಂದು ತೆಕ್ಕೊಳ್ಳಿ ನಂದೇ ನೋಡಬೇಕು ಅಂತಂದರು. ಅಮ್ಮ ಈ ಮನೆಯಲ್ಲೇ ಶೂಟಿಂಗ್ ಬರಬೇಕು, ನಾನೇ ಆ್ಯಕ್ಟ್ ಮಾಡ್ತೀನಿ. ಹೀರೋ ಯಾರು ಅಂತ ಚಂದನ್ ಶೆಟ್ಟಿ ಅಂತ ಬರ್ತಾರಮ್ಮ, ಬಿಗ್ ಬಾಸ್ ಗೆದ್ದವನಲ್ಲ, ಕರ್ಕೊಬನ್ನಿ ಐತೆ ಕರ್ಕೊಬನ್ನಿ ಅವನಿಗೆ ಅಂತ. ಆಯ್ತಾ? ಬರಿತೀರಿ ಹಾಡ್ತೀರಿ ಅನ್ನೋಕ್ಕಿಂತ ಇಡೀ ಸಿನಿಮಾ ನೀವೇ ವಹಿಸ್ಕೊಳ್ಳಿ ಸರ್ ಅನ್ನೋ ಟೈಮ್ ಬಂದೋಗಿತ್ತು. ಅದರಲ್ಲೂ ಇದೊಂದು ಅವಕಾಶ. ಅವತ್ತಿಗೂ ಇವತ್ತಿಗೂ ನನ್ನ ಲೈಫಲ್ಲಿ ಎಷ್ಟೊಂದು ಬದಲಾವಣೆ. ನನ್ನ ಲೈಫಲ್ಲಿ ಏನೇನೋ ಆಗಿ ಹೋಗ್ಬಿಟ್ಟು. ನಾನು ಹೇಳೋದು ಅದನ್ನ ಎಕ್ಸ್ಪೀರಿಯನ್ಸ್ ಅಂತ ತಗೋಣ ಅಂತ. ಕಾಲ ಕಲಿಸಿಕೊಟ್ಟ ಪಾಠ. ಲೆಟಸ್ ಟ್ರೀಟ್ ಇದು ಬೇಕು ಅಂತ ಕಾಲ ನಮಗಾಗಿ ಕೊಟ್ಟಂಥ ಶಿಕ್ಷೆ ಆ್ಯಂಡ್ ವರವಾಗಿ ಬರಲಿ ಅನ್ನೋದು ನನ್ನ ಉದ್ದೇಶ. ಕಾಲಕ್ಕೆ ಕಾಯ್ಬೇಕನ್ಸುತ್ತಲ್ವಾ? ಆತ್ಮೀಯ ಕನ್ನಡಿಗರೇ, ನಮಸ್ಕಾರ. ಮತ್ತೊಂದು ವಿಚಿತ್ರ ವಿಶಿಷ್ಟವಾದ ಒಂದು ಸಂದರ್ಶನಕ್ಕೆ ನಾನು ಇಲ್ಲಿ ಬಂದು ಕೂತಿದ್ದೇನೆ. ನಾವು ಯಾವಾಗಲೂ ನಮ್ಮ ಅಂತರಂಗವನ್ನು ನೋಡ್ಕೊಂತ ಇರಬೇಕು. ನಮ್ಮನ್ನು ನಾವು ನೋಡ್ಕೊಂಡು ನಮ್ಮನ್ನು ನಾವು ಕರೆಕ್ಷನ್ ಮಾಡ್ಕೊಂಡು ನಮ್ಮನ್ನು ನಾವು ತಿಳ್ಕೊಂತ ಮುಂದಕ್ಕೆ ಹೋದ್ರೆ ಬದುಕಿನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರನ್ನ ಅವ್ರು ಅರ್ಥ ಮಾಡ್ಕೊಳೋದಕ್ಕೆ ಕಾಲ ಬರಬೇಕು. ಆ ಕಾಲ ಸರಿಯಾಗಿ ಬರ್ದಿದ್ದಾಗ ಕಾಲ ಎಳೆಯುತ್ತೆ. ಈಗ ಅದೇ ವಿಚಾರ ಆಗಿರೋದು. ಒಂದು ವಿಶೇಷವಾದ ಒಂದು ಪ್ರಯೋಗದ ಮೂಲಕ ಇಬ್ರು ವಿಶಿಷ್ಟವಾದ ಬಹುಮುಖ ಪ್ರತಿಭೆಗಳನ್ನ ಅವರು ಮತ್ತು ಅವರ ಅಂತರಂಗವನ್ನ ಮಾತನಾಡಿಸೋ ಒಂದು ಪ್ರಯತ್ನ. ಹಾಗಾದ್ರೆ ತಡ ಏನಕ್ಕೆ? ಬನ್ನಿ, ಯಾರು ಆ ನಮ್ಮ ಅತಿಥಿ ದೇವಗಳು ಅಂತ ನೋಡ್ಕೊಳ್ಳೋಣ. ಸರ್, ಮೊದಲೇದಾಗಿ ನೋಡಿ, ಇಲ್ಲಿ ಕಾಣ್ತಾರೆ ನೋಡಿ. ನಮಸ್ಕಾರ. ಎಲ್ಲಿ ನೋಡ್ಬೇಕಂತ ಗೊತ್ತಾಗಿಲ್ಲ. ಇಲ್ಲಿ ನೋಡ್ಬೇಕಾ ಇಲ್ಲಿ ನೋಡ್ಬೇಕಾ? ನಿಮ್ಮನ್ನು ನೋಡಿ ನೀವು ಮಾತಾಡ್ಕೋಬೇಕು ಅಷ್ಟೇ. ಮೊದಲೇದಾಗಿ ನಮ್ಮ ಕನ್ನಡಕ್ಕೆ ರ್ಯಾಪ್ ಅಥವಾ ಈ ರಾಕ್ ಹಾಡುಗಳನ್ನ ತೋರಿಸಿ ಗೆದ್ದಂತಹ, ಮನಸ್ಸು ಗೆದ್ದಿರಂತಹ ಯುವ ಕಲಾವಿದ, ಬಹುಮುಖ ಪ್ರತಿಭೆ. ನಂಗೆ ಯುವ ಅಂದಿದ್ದು ಇಷ್ಟ ಆಯ್ತಣ್ಣ. ನಂಗೆ ಯುವ ಹೈಲೈಟ್ ಆಗಿದ್ದೆ ಅದನ್ನೇ. ಕ್ಯಾಪಿಟಲ್ಸ್ ಬೋಲ್ಡ್ ಅಲ್ಲಿ ಇರುತ್ತಲ್ಲ, ಅದು ದಪ್ಪ ಅಕ್ಷರದಲ್ಲಿ ಯುವ. ಆಕ್ಷನ್ ಅಂತ ಹೇಳಾದ್ಮೇಲೂ ಹಿಂಗ್ ಮಾತಾಡಿದ್ರ? ಇಲ್ಲಲ್ಲ, ನಾನು ಮಾತಾಡ್ತೀನಿ. ಅಲ್ಲ, ಅದೆಲ್ಲ ಇರಲಿ, ನೀವು ಮಾತ್ರ ನಮ್ಮ ಕನ್ನಡಿ ಮುಂದೆ ಕೂರಿಸಿ ಫಸ್ಟ್ ಟೈಮ್ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದ್ದೀವಿ. ನೀವು ನೋಡ್ಕೊಂಡು ಎಷ್ಟೊತ್ತು ಮಾತಾಡ್ತಾರೆ ಮಾತಾಡಿ ಅಂತ. ಹ್ಞೂ ಸರ್, ನಮ್ಮನ್ನ ನಾವು ಇಷ್ಟಪಡ್ಬೇಕು ಅನ್ನೋದು ವಿಷಯ ಅಲ್ವಾ ಇದು. ತುಂಬಾ ಚೆನ್ನಾಗಿ ಒಳ್ಳೆ ಕಾನ್ಸೆಪ್ಟ್. ಏನಂತೀರ ಶಾಸ್ತ್ರಿಗಳ? ಹೈ ಕ್ಲಾಸ್, ವೆರಿ ನೈಸ್. ನಾವು ಸುಮ್ಮನೆ ನಿಮ್ಮನ್ನ ನಾವು ಪರಿಚಯ ಮಾಡೋದು ಸೂರ್ಯ ಯಾರು ಚಂದ್ರ ಯಾರು ಅಂತ ಹೇಳ್ಬೇಕಾಗತ್ತೆ. ಪರಿಚಯ ಏನ್ ಬೇಡ, ಸಿನಿಮಾನ ಪರಿಚಯ ಮಾಡ್ಬೇಕಾಗಿದೆ, ಸಿನಿಮಾದ ಬಗ್ಗೆ ಹೇಳಬೇಕಾಗಿದೆ. ಸರ್, ನಿಮ್ಮ ಹಿಂದೆ ನಿಮ್ಮಲ್ಲೊಬ್ಬ ಕಲಾವಿದ ಇದಾನೆ ಅನ್ನೋದನ್ನು ಸುಜಯ್ ಶಾಸ್ತ್ರಿಗಳು ಕಂಡು ಹಿಡಿದ್ರು. ಅದಕ್ಕೆ ಈ ರೀತಿ ಯಾವತ್ತಾದ್ರೂ ಈ ರೀತಿ ಟ್ರಿಮ್ ಆಗಿ, ಈ ತರ ಹ್ಯಾಂಡ್ಸಮ್ ಆಗಿ, ಲೆಕ್ಚರ್ ತರ ಇಂಗ್ಲಿಷ್ ಮಾತಾಡ್ಕೊಂಡು ಇದ್ರ ಲೈಫಲ್ಲಿ ಡಬಲ್ ಹೆಂಗಿದೆ, ಡಬಲ್ ಚಿನ್ ನೋಡಿ ಹೆಂಗಿದೆ ಫೋಟೋ ಅಲ್ವಾ? ಅಯ್ಯೋ ದೇವ್ರೆ, 90 kg 93 kg ಆಗಿದೆ. 90 kg 90 kg. ಚೆನ್ನಾಗಿ ತಿನ್ನಿ ಶೆಟ್ರೆ, ಪ್ಲೀಸ್ ತಿನ್ನಿ ಶೆಟ್ರೆ ರೀ, ನಾನು ಹಿಂಗೆ ತಿಂದರೆ ಗ್ಯಾರಂಟಿ ಕಷ್ಟ ಆಗುತ್ತೆ, ಬೇಡ ಸುಮ್ಮನೆ ರೀ ಅಂತ ತಿನ್ನಿ ಶೆಟ್ರೆ. ಲಾಂಚ್ ಅನ್ನೋದ್ರು ಬಾಡಿ ಬಿಲ್ಡಿಂಗು, 6 ಪ್ಯಾಕು, ಇನ್ನೊಂದು ಮತ್ತೊಂದು ಅದಲ್ಲ. ನಿಮ್ಮನ್ನು ಜನ ಇಷ್ಟಪಡೋದು ನಿಮ್ಮ ಸರಳತೆ. ನೀವು ಎಷ್ಟು ಸರಳವಾಗಿ ಬರ್ತೀರೋ ಈ ಸಿನಿಮಾ ಅಷ್ಟು ವಿರಳವಾಗುತ್ತೆ. ನನ್ನ ಮಾತು ಕೇಳಿ ಆಗುತ್ತೆ ಅಂತ ಹೇಳಿದ್ದು ಪಾಪ ಭಾಳ ಸಪೋರ್ಟ್ ಆಯ್ತಿರೋದು. ಇವ್ರ ಮಾಡಿದ್ದು ಆ್ಯಕ್ಚುಲಿ ಅವ್ರು ಮಾಡಿದ್ದು ಆಗಿದ್ದು. ಸರ್, ಯಾವಾಗಲೂ ನಿಮ್ಮ ಒಳಗೆ ಒಬ್ಬ ಈ ಥರದ್ದು ಇರ್ತಾನ ಸ್ಮಾರ್ಟ್ ಬಾಯ್?
ನನ್ನೊಳಗೆ ನೋಡಿ ನಾನು ಸ್ಮಾರ್ಟ್ ಆಗಿದ್ದೀನಿ ಅಂತ ನನಗೆ ಅನ್ಸಲ್ಲ. ಈಗ ನೀವೆಲ್ಲ ಹೇಳಾದ್ಮೇಲೆ ನನಗೆ ಅನ್ಸುತ್ತೆ ನಮಗೆ ನಾವೇ ಓಕೆ ಅಂತಾನೆ ಅನ್ಸುತ್ತೆ. ಬಟ್ ಎಲ್ಲರೂ ಇವ್ರು ಹೇಳಿದಾಗ ಚೆನ್ನಾಗಿದ್ದೀರಾ, ಹ್ಯಾಂಡ್ಸಮ್ ಆಗಿದ್ದೀರಾ ಅಂದಾಗ ಹೌದಾ ನಿಜನಾ ಅಂತ ಕೇಳ್ತೀವಿ ಅಷ್ಟೇ. ಯಾವಾಗ್ಲೂ ಕನ್ನಡಿ ಮುಂದೆ ಆ ಒಂದೆಲ್ಲ ತಯಾರಿ ತಾಲೀಮು ಎಲ್ಲ ಮಾಡಿದಿರಿ? ಕನ್ನಡಿ ಮುಂದೆ ಮಾಡಿಸಿದ್ದಾರೆ. ಆ್ಯಕ್ಚುಲಿ ನಾವು ಈಗ ಇಲ್ಲಿ ಕೂತ್ಕೊಂಡಿದ್ದೀವಲ್ಲ ಈ ಜಾಗದಲ್ಲೇ ಸ್ಟಾರ್ಟ್ ಆಗಿದ್ದು ಇದು ಸಿನಿಮಾ ವರ್ಕ್ಶಾಪ್ ಎಲ್ಲ. ಇದೇ ಕನ್ನಡಿ ಮುಂದೆನೆ ನಾನು ಆಕ್ಟಿಂಗ್ ಕಲ್ತಿದ್ದು. ನೀವು ಅದೇ ಕನ್ನಡಿ ಮುಂದೆನೆ ನನ್ನ ಕೂರಿಸ್ಬಿಟ್ಟು ಇವಾಗ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಲವ್ಲಿ ಸರ್. ಈ ತರದ ಸ್ಮಾರ್ಟ್ನೆಸ್ ನಿಮ್ಮಲ್ಲೊಬ್ಬ ರಾಕ್ ಇದ್ದಾನಲ್ವಾ, ಅವನೊಳಗೊಬ್ಬ ಸ್ಮಾರ್ಟ್ ರಾಕ್. ಇನ್ನೋಸೆಂಟ್. ಸ್ಮಾರ್ಟ್ ಬೇಡ, ಇನ್ನೋಸೆನ್ಸ್ ಇರ್ಲಿ. ಆಯ್ತು ಸರಿ ಆಯ್ತು. ನೀವಾಗ ಆ ಫೋಟೋ ನೋಡ್ಕೊಂಡು ಇನ್ನೋಸೆಂಟ್ ಅಂತ ಹೇಳ್ತಾ ಇದ್ರೆ ಟ್ರೈಲರ್ ನೋಡಿದ್ರ? ನೋಡಿದೆ ಸರ್. ಟ್ರೈಲರ್ ನೋಡಿದಾಗ ಏನ್ ಅನ್ಸುತ್ತೆ? ಅವ್ನು ಇನ್ನೋಸೆಂಟ್ ಅಲ್ಲಿ ಒಬ್ಬ ಕಾಲು ಎಳೆಯೋನಿದ್ದಾನೆ, ಚೇಷ್ಟೆ ಮಾಡೋನಿದ್ದಾನೆ, ಒಬ್ಬ ತರ್ಲೇ ಇದ್ದಾನೆ ಅಂತ ಅನ್ಸ್ತಾ ಇದೆ. ಅದಕ್ಕೆ ಇಷ್ಟೆಲ್ಲ ಪ್ರಯೋಗಗಳಾಗಿರೋದು ಅಂತ ಅನ್ಸುತ್ತಲ್ವಾ ಕಥೆಯಲ್ಲಿ? ಕತೆ ನಾನು ತುಂಬ ಕಡೆ ಹೇಳಿದ್ದೀನಿ, ಹಂಗೆ ಇನ್ನೂ ತುಂಬ ಕಡೆ ಹೇಳೋಕ್ಕೆ ನಂಗೆ ಏನು ಬೇಜಾರಿಲ್ಲ. ಇವ್ರಿಗಾಗಿ ಬರೆದ ಕತೆ ಇದು. ಇವ್ರಿಗಾಗಿ ಬರೆದ ಕತೆ ಇದು. ಇವ್ರಿಗಾಗಿ ಬರೆದ ಕತೆ. ಆಯಿತಾ? ಸಾಮಾನ್ಯವಾಗಿ ನಾವು ಆ್ಯಕ್ಚುಲಿ ಕತೆ ಬರೆದು ಇವ್ರಾಗಲಿಲ್ಲ ಅಂದರೆ ಬೇರೆಯವ್ರಿಗೆ ಇದು ಮಾಡೋದು. ಮತ್ತೊಂದು ರಾಜಗುರು ಹೊಸಕೋಟೆ ನನ್ನ ಸ್ನೇಹಿತ, ಅವರು ಬರೆದಾಗ ಶೆಟ್ರಿಗೋಸ್ಕರ ಅಂತಲೇ ಬರ್ದು ಅಪ್ಪಿ ಶೆಟ್ರಿ ಕತೆ ಮಾಡಲಿಲ್ಲ ಅಂದಿದ್ರೆ ಕತೆನ ಚೇಂಜ್ ಮಾಡ್ತಿದ್ವಿ ಹೊರತು ಈ ಕತೆನ ಶೆಟ್ರು ಬಿಟ್ಟು ಬೇರೆ ಮಾಡ್ತಿರ್ಲಿಲ್ಲ. ಹೌದಾ ಶಾಸ್ತ್ರಿಗಳ? ಹೌದು, ಅದು ಇಟ್ ವಾಸ್ ಡಿಸೈಡೆಡ್. ಯಾಕೆಂದರೆ ಕತೆ ನನಗೋಸ್ಕರನೇ. ಹೌದು, ಇದನ್ನು ನಾನು ತುಂಬ ಕಡೆ ಹೇಳಿದ್ದೀನಿ ಸರ್. ಇನ್ನೂ ತುಂಬ ಕಡೆ ಹೇಳಕ್ಕೆ ನಂಗೆ ಏನು ಬೇಜಾರಿಲ್ಲ. ಮರದಿಂದ ಮರ ಜಗಿ ಹಂಗೆ ಆಗಬಾರ್ದು ಲೈಫು. ಈ ಸುಮ್ಮನೆ ಎಗರ್ತಾ ಇದ್ದೀನಿ ನೋ. ಇವ್ರು ಒಪ್ಕೊಂಡ್ಮೇಲೆ ಇವ್ರಿಗಾಗ ಕತೆ ಸರ್. ಒಪ್ಕೊಂಡ ತಕ್ಷಣ US ಎಲ್ಲ ಹೊರಟರು. ಸ್ವಲ್ಪ ಸಮಯ ಆಯಿತು. ಅದಾದಮೇಲೆ ವಾಪಸ್ ಬಂದಮೇಲೆ ವರ್ಕ್ಶಾಪ್ ಕೂತ್ಕೊಳ್ಳೋಣ, ಆಗುತ್ತಾ? ಸಮಯ ಆಯಿತು. ಒಂದು ಒಳ್ಳೆ ದಿವಸ ನೋಡ್ಕೊಂಡು ಶುರು ಮಾಡೋಣ. ಎಲ್ಲವೂ ಮಾತುಕತೆ ಆಯಿತು. ಇಲ್ಲೇ ವರ್ಕ್ಶಾಪೆಲ್ಲ ಶುರು ಮಾಡಿದ್ವಿ. 1 ತಿಂಗಳು ಹೆಚ್ಚು ಕಡಿಮೆ ಇವರು, ರಾಕೇಶು, ಅರ್ಚನಾ, ಇನ್ನೊಂದು ಸ್ವಲ್ಪ ಜನ ಬಂದು ಎಲ್ಲ ವರ್ಕ್ಶಾಪಿಗೆ ಕೂತು ಹೇಗೆ ಮಾಡಬೇಕು, ಎತ್ತ ಮಾಡಬೇಕು. ನನಗೆ ಅನ್ಲರ್ನಿಂಗ್ ಪ್ರಾಸೆಸ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಿದ್ದು. ಯಾಕೆಂದರೆ ಇವ್ರಿಗೆ ಸಿನಿಮಾ ಅನ್ನೋದು ಹೊಸದಾಗಿರಲಿಲ್ಲ, ನಟನೆ ಅನ್ನೋದು ಹೊಸದಾಗಿತ್ತು ಹೊರತು ಸಿನಿಮಾ ಅನ್ನೋದು ಹೊಸದಾಗಿರಲಿಲ್ಲ. ಅಥವಾ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೋಬೇಕಾಗಿದ್ದು ಅನ್ನೋದು ಹೊಸದಾಗಿತ್ತೆ ಹೊರತು ಇವ್ರಿಗೆ ಈ ಸಿನಿಮಾ ಫೀಲ್ಡ್ ಅನ್ನೋದು ಹೊಸದಾಗಿರಲಿಲ್ಲ. ಕರೆಕ್ಟ್. ಎಲ್ಲವೂ ಪಕ್ಕದ ಮನೇಲಿ ಇದ್ರು, ಈಗ ಮಡಿಗೆ ಮನೆ ಬಂದರೆ ಅಷ್ಟೇ. ಆ ಪಾಯಿಂಟ್ ಏನು ಅಂತಂದರೆ ಅವ್ರಿಗೆ ಹಾಗೆ ಅವ್ರಿಗೆ ಗೊತ್ತಿರೋದನ್ನೇ ಮತ್ತೆ ನಿಮಗೆ ಗೊತ್ತಿಲ್ಲ ಇದು ಅಂತ ಹೇಳಿ ಮತ್ತೆ ಹೊಸ ಥರದ್ದು ಏನಾದ್ರು ತುಂಬಿ ಮಾಡೋದು. ನಂಗೆ ತುಂಬ ಇಷ್ಟ ಆಗಿದ್ದು ಇದರಲ್ಲಿ ಅನ್ಲರ್ನಿಂಗ್ ಪ್ರಾಸೆಸ್ ಇದೆ ಈತನಲ್ಲಿ. ಬೇಗ ಮರ್ತ್ಕೋಬಲ್ಲ ಹಳೇದನ್ನ ನಾನು ಯಾರು ಅನ್ನೋದನ್ನು ಮರ್ತ್ಕೊಂಡಿದ್ದೆ ಈ ಸಿನಿಮಾ ಆ್ಯಕ್ಚುಲಿ. ಹೌದು, ಇವಾಗ ಇವ್ರು ಫಸ್ಟ್ ಬಂದ ತಕ್ಷಣ ಫಸ್ಟ್ ಹೇಳಿದ್ದು, ಶೆಟ್ರೆ ನೀವು ಚಂದನ್ ಶೆಟ್ಟಿ ಇರ್ಬೋದು, ನೀವು ಸಿಂಗರ್ ಇರ್ಬೋದು, ಸ್ಟೇಜ್ ಅಲ್ಲಿ ನಿಂತ್ಕೊಂಡ್ರೆ ನಿಮ್ ಮುಂದೆ 1000 ಜನ ನಿಮ್ಮ ಹಾಡು ಕೇಳಕ್ಕೆ ನಿಂತ್ಕೊಂಡು ಓ ಅಂತ ಕಿರ್ಚೋರು ಇರ್ಬೋದು. ಬಟ್ ಈ ಸಿನಿಮಾಗೆ ನೀವು ಹೊಸದು, ಆಕ್ಟಿಂಗಿಗೆ ಒಬ್ಬ ಆಕ್ಟರ್ ಆಗಿ ಇಂಥವ್ರು ಸಿಗೋದು ಹೆಂಗೆ ಗೊತ್ತಾ? ಈ NSD ಅಲ್ಲೋ, ನೀನಾಸಮಲ್ಲೋ, ರಂಗಾಯಣದಲ್ಲೋ, ಅಥವಾ ಯಾವುದೋ ಒಂದು ತರಬೇತಿ ಕೊಡುವಂತ ನಾಟಕ ಶಾಲೆಯಲ್ಲೋ ಒಬ್ಬ ಮಾಸ್ಟರ್ ಸಿಕ್ಕಂಗೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನನ್ನೇ ಆಡಿಯೋ ಲಾಂಚ್, ನಮ್ಮ ಟ್ರೈಲರ್ ಲಾಂಚಲ್ಲೂ ಅದನ್ನೇ ಹೇಳಿ, ನನಗೆ ಮೇಷ್ಟ್ರ ಥರ ನನಗೆ ಯಾರು ಬಂದ್ಬಿಟ್ಟು ನಿಮಗೆ ಸಿನಿಮಾ ಮಾಡ್ತೀವಿ, ನೀವು ಬಿಲ್ಡಪ್ಪು ಕೊಡ್ತೀವಿ, ನಿಮ್ಗೆ ಹಂಗೆ ಮಾಡ್ತೀವಿ ಅಂದಾಗ ಎಕ್ಸೈಟ್ ಆಗಲೇ ಇಲ್ಲ ನಾನು ಯಾವಾಗ್ಲೂ. ಅದು ನನಗೆ ಗೊತ್ತಾಯ್ತು, ಅದನ್ನು ಮಾಡೋಕ್ಕೆ ಆಲ್ರೆಡಿ ತುಂಬ ಜನ ಇವಾಗ ಇದ್ದಾರೆ, ಇಲ್ಲಿ ಮಾಡ್ತಾ ಇದ್ದಾರೆ ಆ ಥರ ಜಾನರ್ ಮೂವೀಸು. ಆದರೆ ಇವ್ರು ಹೇಳೋ ಸಬ್ಜೆಕ್ಟನ್ನ ಮಾಡೋಕ್ಕೆ ಇಲ್ಲಿ ಪಾಪ ಅವರನ್ನು ತುಂಬ ಯೋಚನೆ ಮಾಡಿದ್ದಾರೆ. ನಾನು ಕೇಳಬೇಕು ಅವ್ರಿಗೆ, ನನ್ನಲ್ಲಿ ಹಿಂಗೆ ನೋಡಿದ್ರೆ ಈ ಕ್ಯಾರೆಕ್ಟ್ರನ್ನ. ಅಣ್ಣ ಏನು ಗೊತ್ತಾ, ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ವಿ, ಸ್ಪಾರ್ಕ್ ಆಗಿದ್ದು ಅವ್ರಿಗೆ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರು ಹೇಳಿ ಸತ್ಯ, ಅವ್ರಿಗೆ ಇನ್ನೂ ಹೇಳೇ ಇರಲಿಲ್ಲ ಅದನ್ನು ನಾನು. ರಾಜ್ಕುಮಾರ್ ಅವ್ರದ್ದೊಂದು ಒಂದು ಬಿಟ್ಟು ಮಾಡಿದ್ರು, ಇಫ್ ಯು ರಿಮೆಂಬರ್, ರಿಯಾಲಿಟಿ ಶೋನಲ್ಲಿ. ನಾನು ನೋಡಿದ್ದೆ. ಹೌದು, ಓಕೆನಾ. ಮಾಡಿದಾಗ ಎಲ್ಲ ಮುಂದೆ ಎಷ್ಟು ಚೆನ್ನಾಗಿ ಮಾಡುತ್ತಲ್ಲ ಇದು. ಏನಾಗುತ್ತೆ, ಎಷ್ಟೋ ಜನಕ್ಕೆ ಕೆಲವ್ರ ಅಭಿನಯ ಇಷ್ಟ ಆಗಲ್ಲ, ಎಷ್ಟೋ ಜನಕ್ಕೆ ಇವ್ರ ನಿಜವಾಗ್ಲೂ ಅಭಿನಯ ತೆಗಿಸ್ಬೋದು ಅಂತ ಅನಿಸ್ಬೋದು, ಎಷ್ಟೋ ಜನಕ್ಕೆ ಅಟ್ಲೀಸ್ಟ್ ಇವ್ರಿಗೆ ಹೇಳ್ಕೊಡ್ಬಹುದು ಅಂತ ಅನ್ನಿಸ್ಬೋದು. ನನಗೆ ಅಟ್ಲೀಸ್ಟ್ ಅನಿಸಿದ್ದು ಎರಡನೇದು, ಇವ್ರ ಕೈಲಿ ಅಭಿನಯ ತೆಗಿಸ್ಬೋದು ಅಂತ ಅನಿಸಿತ್ತು. ಅಂದರೆ ಏನು ಗೊತ್ತಾ, ನೀರಿದೆ, ತಿಳಿ ಇದೆ, ಕಾಲಿಟ್ಟರೆ ಬಗಟ ಆಗುತ್ತೆ. ಆ ಬಗಟ ಒಂಚೂರು ತಿಳಿಯಾಗ ಕಾಯಬೇಕಾಗಿತ್ತು. ಆ ಬಗಟ ಹೋಗೋದಕ್ಕೇ ಆ ವರ್ಕ್ಶಾಪ್ ಪ್ರಾಸೆಸ್ ನಡೆದಿತ್ತು.
ಪಾಪ ಅಯ್ಯಪ್ಪ ನನಗಿಂತ ಫೇಮಸ್ಸು ಅನ್ನೋದನ್ನ ಮರ್ತ್ಬಿಟ್ಟು ಕುತ್ತಿಗೆ ಮೆಟ್ರಾಗೆಲ್ಲ ಕೈ ಹಾಕ್ಬಿಟ್ಟು ಗೋಡೆಗೆಲ್ಲ ಮುಕ್ಬಿಟ್ಟಿದ್ದೀನಿ. ಅಯ್ಯೋ ಅಯ್ಯೋ ಹುಚ್ಚುಚ್ಚಾಟ ಎಲ್ಲ ಬಹಳ ಬೇಕಾದ ಗಂಟ್ಲು ಸರ್ ಅದು. ಹಿಂದ್ಗಡೆಯಿಂದ ಹಾಕಿದ್ದೆ, ಹಿಂದೆಯಿಂದ ಕತ್ತಿಂಗ್ ಹಿಡ್ಕೊಂಡು ಗೋಡೆ ಹಿಂಗ್ ಹಿಡ್ಕೊಂಡ್ಬಿಟ್ಟು ಮಾತಾಡಿ ಆಕ್ಟಿಂಗ್ ಮಾಡಿ, ಇವಾಗ ಆಕ್ಟಿಂಗ್ ಮಾಡಿ, ಇವಾಗ ಡೈಲಾಗ್ ಹೇಳಿ ಅಂತವ್ರೆ. ನಾನು ಏನೇನೋ ಗೋಡೆ ಹಿಂಗ್ ಹಾಕೊಂಡ್ಬಿಡ ಡೈಲಾಗ್ ಅಲ್ಲ. ಏನೇನೋ ಪ್ರಯೋಜನ ಆಯ್ತಾ ಏನು ಕತೆ ಏನೋ ಗೊತ್ತಿಲ್ಲ. ಬಟ್ ಒಂದು ಹಂತದಲ್ಲಿ ಅದು ಪ್ರಯೋಜನ ಆಗಿತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಪ್ರಯೋಜನ ಆಯಿತು. ನಟನಾಗಿ ಹೊರಹೊಮ್ಮೋದಕ್ಕೆ ಅವೆಲ್ಲವೂ ಒಂದು ಮಾಪನ ಸಾಧನ ಎಲ್ಲವೂ ಶುರುವಾಗ್ತಾ ಹೋಯಿತು. ಬಿಕಾಸ್ ಇಫ್ ಅವರೇನಾದ್ರು ಡೆಡಿಕೇಟೆಡ್ ಆಗಿ ಆ ಕ್ಷಣದಲ್ಲಿ ನನಗೆ ಏನೋ ಯಾರೋ ಪೆಂಗ ಬಂದು ಏನೋ ಮಾಡ್ತೀಯಾನೆ ಅಂದ್ಕೊಳ್ಳೋದಲ್ಲೇ ನನ್ನನ್ನು ನಾನು ಅವ್ರನ್ನ ಗೌರವಿಸ್ತೀನಿ ಅಂತ ಅವ್ರು ಅಂತಂದಾಗ, ಅವ್ರು ನಾನು ಗೌರವಿಸಿಲ್ಲ ಅಂತಂದಾಗ ಹಾಂ ಕರೆಕ್ಟು ಆಗಲಿ. ಅಷ್ಟು ಆಗದೆ ಇದ್ದಿದ್ರೆ ಇದು ಆ ಒಂದು ಹೊಸ ಮುಖ ಬರ್ತಾ ಇರಲಿಲ್ಲ. ನೋಡಿ ನಾನು ಹೇಳೋದು ಸುಮ್ಮನೆ ನೋಡ್ರಣ, ನಾನು ಹೇಳೋದು ಅಣ್ಣ ಇನ್ನೋಸೆನ್ಸ್ ಇದೆ ಅಣ್ಣ, ಆಯಿತಾ. ಬದುಕನ್ನು ಮರೆಸಬಲ್ಲಂತಹ ನಗು ಇದೆ, ಆಯಿತಾ. ಎಷ್ಟೇ ಕಷ್ಟ ಇದ್ರೂ ನಲಿಯುವಂತಹ ಒಂದು ಹಸನ್ಮುಖ ಒಂದು ಪ್ರತಿಭೆ ಕಾಣಿಸುತ್ತಣ್ಣ. ಈ ಕ್ಯಾರೆಕ್ಟರ್ಗೆ ಅದಷ್ಟೇ ಬೇಕಾಗಿತ್ತಣ್ಣ. ಒಂದು ಹೂವು ಎಷ್ಟೇ ಬಿಸಿಲಿರಲಿ, ಎಷ್ಟೇ ಮಳೆ ಇರಲಿ, ಅದ್ರ ಕೆಲಸ ಅದು ಮರೆಯಲ್ಲ. ನಗಬೇಕು, ಹೊಳಿಬೇಕು, ಸುಮಗಮ ಸೂಸ್ಬೇಕು. ಆ ಕೆಲಸನ ಅದು ಮಾಡಲೇ ಮಾಡ್ಬೇಕು. ಅದಕ್ಕೆ ನಾವು ಏನೇ ಆಗಿದ್ರು ಅದನ್ನು ನಾವು ಒಳಗಿಂದ ತೋರಿಸ್ಬಾರ್ದು. ಅದನ್ನು ವಿಚಾರವಾಗಿ ಸರ್ ಇನ್ನೊಂದು ಮಾತು ಹೇಳಿದ್ರು, ನಿಮಗಾಗಿ ಅವ್ರು ಕತೆ ಬರೆದ್ರು ಅಂತ 2 ಲೈನ್ ಬರುತ್ತೆ ನೋಡಿ. ಇವಾಗ ಇಲ್ಲೊಬ್ಬ ಅಲ್ಲೊಬ್ಬ, ಅದಕ್ಕೆ ನಾನು ಹೇಳ್ತಾ ಇರೋದು, ಬೇರೆ ಒಬ್ಬ ನಟನಿಗೆ ಅವ್ರ ಬಗ್ಗೆ ಯೋಚಿಸಿ ಅವ್ರ ಬಗ್ಗೆ ಸಾಹಿತ್ಯ ಮತ್ತು ಸಂಗೀತವನ್ನ ಮಾಡೋದು ಒಂದು, ನಮ್ಮ ಬಗ್ಗೆ ನಾವೇ ಯೋಚಿಸಿ ಅದನ್ನ ಅಭಿನಯಿಸು ಇನ್ನೊಂದು. ಈ 2 ವಿಚಾರ ಬಂದೀಗ ಏನು ಹೇಳ್ತೀರಿ? 2 ಒಳ್ಳೆ ಇವಾಗ ಒಂದು ನನ್ನ ಜೀವನನ ಕಟ್ಕೊಟ್ಟಿದ್ದಂಥ ಮ್ಯೂಸಿಕ್, ಸಂಗೀತ, ಬರವಣಿಗೆ, ಲಿರಿಕ್ಸ್ ಬರೆಯುವಂಥದ್ದು. ಸೊ ಅದರಲ್ಲೇ ನಾನು ತುಂಬ ಕಂಫರ್ಟಬಲ್ ಆಗಿ ತುಂಬ ವರ್ಷಗಳು ಅದರಲ್ಲೇ ಇದ್ದೆ. ಆದ್ರೂ ಒಂದು ಕಡೆ ಎಲ್ಲೋ ಅನಿಸ್ತಾ ಇತ್ತು ನನಗೆ, ಈ ಕಮೆಂಟ್ಸ್ಗಳಲ್ಲಾಗಿರ್ಬೋದು, ಇಲ್ಲ ಸಿಗೋವಂಥ ಫ್ಯಾನ್ಸ್ಗಳಾಗಿರ್ಬೋದು, ಅವ್ರು ಸಿಕ್ಕಿದಾಗ ಹೇಳ್ತಿದ್ರು, ಸರ್ ನೀವು ಒಂದು ಆ್ಯಕ್ಟಿಂಗ್ ಮಾಡಿ ಸಿನಿಮಾ ಮಾಡಿ ನಿಮ್ಮನ್ನ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ. ಹಾಡಲ್ಲೆಲ್ಲ ಬರೀ ಆ್ಯಕ್ಟಿಂಗ್ ಮಾಡ್ತೀರಾ? ವಿಡಿಯೋದಲ್ಲಿ ಮಾಡಿ, ಬಿಗ್ ಸ್ಕ್ರೀನಲ್ಲಿ ನೋಡೋಣ, ಫೋನಲ್ಲಿ ನೋಡ್ತಾ ಇದ್ದೀವಿ, ಟಿವಿಲಿ ನೋಡ್ತಾ ಇದ್ದೀವಿ, ನಮ್ಗೆ ದೊಡ್ಡ ಪರದೆ ಮೇಲೆ ನೋಡಬೇಕು ನಿಮ್ಮ. ನಾನು ಅದು ತುಂಬ ಸಲ ತುಂಬ ಊರುಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ಕೇಳಿಸ್ಕೊತಾ ಇದ್ದೆ. ದೆನ್ ಐ ವಾಸ್ ವೇಟಿಂಗ್, ಯಾರಾದರೂ ಒಬ್ಬರು ಬಂದು ಅಪ್ರೋಚ್ ಮಾಡ್ತಾರಾ ನೋಡೋಣ ಅಂತ. ಸೊ ಹಾಗಾಗಿ ಒಂದು 2-3 ಬೇರೆ ಬೇರೆ ಕತೆಗಳೆಲ್ಲ ಕೇಳಿಸ್ಕೊಂಡೆ. ನನಗೆ ಯಾವುದೂ ಎಕ್ಸೈಟಿಂಗ್ ಅನಿಸಿರಲಿಲ್ಲ. ಸುಜಯ್ ಅವರು ನನಗೆ ಈ ಒಂದು ಸ್ಟೋರಿ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ನಂಗೆ ತುಂಬ ಇಷ್ಟ ಆಯಿತು ಈ ಸ್ಟೋರಿ ಅಂತ ಹೇಳಿದೆ. ಆಮೇಲೆ ದೆನ್ ರಾಜ್ಗುರು ಅವ್ರನ್ನ ಕರ್ಕೊಂಬಂದು ಜಸ್ಟ್ ಒಂದು ಲೈನ್ ಹೇಳಿದ್ರು ಅಷ್ಟೇ ನನಗೆ. ರಾಜ್ಗುರು ಅವ್ರು ಕರ್ಕೊಂಬಂದು ರೀಡಿಂಗ್ ಕೊಡಿಸಿದ್ರು. ಎಕ್ಸಾಕ್ಟ್ಲಿ ಬರೆದು ಇದನ್ನು ವಿತ್ 0 ಚೇಂಜಸ್. ಏನು ಚೇಂಜಸ್ ಇಲ್ಲ. ಇವ್ರು ಏನು ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ ಆ್ಯಸ್ ಇಟ್ ಈಸ್, ಫಸ್ಟ್ ಡೇ ಏನು ಬುಕ್ಕ ಪ್ರಿಂಟ್ ಹಾಕಿದರೆ ಅದೇ ಸಿನಿಮಾ ಆಗಿರೋದು ಅಷ್ಟೇ. ಎಲ್ಲೂ ಏನು 0 ಚೇಂಜಸ್ ಅಣ್ಣ, ಯಾವುದೇ ರೀತಿ ಚೇಂಜಸ್. ಆತನೂ ಕೇಳಲಿಲ್ಲ, ಕಥನೂ ಕೇಳಲಿಲ್ಲ, ಆಯಿತಾ. ಒಂದೇ ಒಂದು ನಮ್ಗೆ ಬೇಕಾಗಿದ್ದು ಲೊಕೇಶನ್ನು, ಯಾಕೆಂದರೆ ಅದು ಒಂದು ದೊಡ್ಡ ಕ್ಯಾರೆಕ್ಟರ್ ಆಗಿತ್ತು, ಆಯಿತಾ. ಉತ್ತರ ಕರ್ನಾಟಕಕ್ಕೆ ಹೋದ್ವಿ, ಮಠಾ ಬಿಸಿಲು, ಆಯಿತಾ, ಯಮಯಾತನೆ. ಮಾಡಿದ್ರೆ ಬೆಳಗ್ಗೆ ಮಾಡಬೇಕು, ಇಲ್ಲ ಸಂಜೆ ಮಾಡಬೇಕು. ಪಾಪ ಹೆಂಗಿರ್ತಾರೆ ಅನ್ನೋದೆಲ್ಲ ಚಿಂತೆ ಬರೋಕ್ಕೆ ಶುರುವಾಯಿತು. ಮೈಸೂರಿಗೆ ಹೋದ್ವಿ, ಮಲೆನಾಡಿಗೆ ಆಗಲಿಲ್ಲ ಈ ಕತೆ, ಆಯಿತಾ. ಮಲೆನಾಡು ಕಡೆ ಹೋಗಲೇ ಇಲ್ಲ, ಮೈಸೂರು ಕಡೆ ಹೋದ್ವಿ. ಸುಮ್ಮನೆ ಹಾಗೆ ಮಂಡ್ಯ ಮದ್ದೂರು ಕಡೆ ಬರೋ ಬದಲು ಸುಮ್ಮನೆ ಸುತ್ತಾಕೊಂಡು ಬರೋಣ ಅಂಥೇಳಿ ಕನಕಪುರದ ಮೇಲೆ ಬಂದ್ವಿ. ಕನಕಪುರದಲ್ಲಿ ಬರ್ಬೇಕಾದ್ರೆ ನಮ್ಮ ಬಾಲಣ್ಣ ಏನು ಮಾಡ್ದ, ಇದನ್ನು ನೋಡ್ದ, ಏನದು ಸ್ಯಾಟಲೈಟ್ ವ್ಯೂ ನೋಡಿದ್ರೆ ಬರೀ ಕೆಂಪಿದಣ್ಣ ಮೇಲ್ಗಡೆಯಿಂದ. ಕೆಂಪಿರೋದ್ರಲ್ಲಿ ಏನು ಹೇಳಿ, ಹೆಂಚಿನ ಮನೆಗಳು, ಹಂಗೆ ಹೆಂಚಿನ ಮನೆಗಳು ಅಷ್ಟೇ. ಗೂಗಲ್ ಬರೀ ಇವೆಲ್ಲ ಯೋಚನೆ ಬರುತ್ತೆ. ಡೈರೆಕ್ಟ್ ಏನ್ ಬೇಕಾದ್ರೆ ಕಲ್ಪಿಸ್ಕೋಬಹುದು. ಒಂದ್ ಜಾಗ ಹಿಂಗ್ ಬೇಕು ಅಂದಾಗ ಆ ಜಾಗ ಕೊಡೋದಿದೆಯಲ್ಲ, ಬಹಳ ತಾಕತ್ತದು. ಬರೀ ಕೆಂಪು ಕಾಣ್ತಿದೆ. ಹೋಗಿ ನೋಡ್ತೀವಿ, 50 ಮನೆ ಇದೆ ಅಣ್ಣ. ಕೆರಳಾಳ ಸಂದ್ರ ಅಂತ ಊರ ಹೆಸರು, ಆಯಿತಾ. ಅತ್ಯದ್ಭುತವಾಗಿ ಪ್ರೀತಿ ಕೊಡೋಂಥ ಜಾಗ ಜನರಣ್ಣವ್ರು, ನಿಜಗಳು. ಹೋದರೆ 50 ಮನೆ ಇದೆ. 50 ಮನೇಲಿ ಇಲ್ಲಿ ಶೂಟಿಂಗ್ ಮಾಡ್ತೀವಿ, ಬಂದು ತೆಕ್ಕೊಳ್ಳಿ, ನಂದೇನು ಹೋಗ್ಬೇಕು ಅಂತಂದರು. ತೆಕ್ಕೊಳ್ಳಿ, ನಂದೇನು ಹೋಗ್ಬೇಕು ಅಮ್ಮ, ಈ ಮನೆಯೆಲ್ಲ ಶೂಟಿಂಗ್ ಬರಬೇಕು, ನಾನೇ ಆ್ಯಕ್ಟ್ ಮಾಡ್ತೀನಿ. ಹೀರೋ ಯಾರು ಒಂದು ಚಂದನ್ ಶೆಟ್ಟಿ ಅಂತ ಬರ್ತಾರಮ್ಮ, ಬಿಗ್ ಬಾಸ್ ಗೆದ್ದವನಲ್ಲ, ಕರ್ಕೊಬನ್ನಿ ಐತೆ, ಕರ್ಕೊಬನ್ನಿ ಅವ್ನಿಗೆ ಅಂತ.
ಆಯಿತಾ. ಹಂಗೆ ಅನ್ಕೊಂಡು ಹೋದ್ವಿ. ಏಪ್ರಿಲ್ ಹೊತ್ತಿಗೆ ಶೂಟಿಂಗ್ ಶುರುವಾಯಿತು. ರಣ ಬಿಸಿಲು. ಕನಕಪುರದಲ್ಲಿ ಅಣ್ಣ ಬಿಸಿಲು ಇದೆ ಅಣ್ಣ, ನೀರಿದೆ ಅಣ್ಣ, ಹಸಿರಿದೆ ಅಣ್ಣ, ಬೆಟ್ಟ ಇದೆ ಅಣ್ಣ. ರಾಮೋಜಿರಾವ್ ಫಿಲ್ಮ್ ಸಿಟಿ ಇದ್ದಂಗಿದೆ ಅನ್ನ ಲೆಕ್ಕಾಚಾರಕ್ಕೆ. ನಾನು ತುಂಬ ಪ್ರಚೋದನೆ ಅಂತ ಅನ್ಸ್ಬಿಡುತ್ತೆ. ಕನಕಪುರದವ್ರು ಉಸಿರಾಡೋಕ್ಕಾಗ್ದಿರೋಂಗೆ ಆಗ್ಬಿಡುತ್ತೆ ಸಿನಿಮಾ ಏನಾರು ಅಲ್ಲಿ ಏನಾದ್ರು ಶೂಟಿಂಗಿಗೆ ಹೋದರೆ. ಆಯಿತಾ, ಬೆಟ್ಟ ಇದೆ ಅಣ್ಣ, ಕಲ್ಯಾಣಿಗಳು ಸಿಗುತ್ತಣ್ಣ, ಆಯಿತಾ, ಕೆರೆಗಳು ಸಿಗುತ್ತಣ್ಣ, ಎಲ್ಲವೂ ಇರುವಂತಹ ಅತ್ಯದ್ಭುತವಾದ ಜಾಗ ಕನಕಪುರ. ಇವ್ರು ಹೋದ ತಕ್ಷಣ ಬರೀ ಬಂಡೆ ಅನ್ಕೊಂಡಿದ್ವಲ್ಲ ಸರ್. ಇಲ್ಲಣ್ಣ, ಇದೇನು ಗೊತ್ತಾ, ಬಂಡೆ ಮೇಲ್ಗಡೆ ಇದೆ, ಆಳಕ್ಕೆ ಹೋಗ್ಬೇಕು ಪ್ರಕೃತಿಗೆ. ಬಂಡೆ ಸೀಳಿದ್ರೆ ಸಿಹಿ ನೀರು ಸಿಗೋದು. ಬಾಕೊಂಡು ಬಂದ್ರೇ ಗೊತ್ತಾಗೋದು. 2000 ಅಡಿ ಮೇಲ್ಗಡೆ ಬೆಟ್ಟದಲ್ಲಿ ಹಸಿರು ಕಲರ್ ನೀರು, ಬಾಯಿಗೆ ಹಾಕಿದ್ರೆ ಸಿಹಿ ಅಂದ್ರೆ ಸಿಹಿ. ಸಂಜೀವಿನಿ ತೀರ್ಥ ಅಂತ ಜಾಗದ ಹೆಸರು. ವಾ, ಬೆಟ್ಟದ ಮೇಲ್ಗಡೆ ಅಷ್ಟು ಇದು ಅಲ್ಲೇ ಇದೆಯಲ್ಲ, ಅವ್ರು ಕೂತಿದಾರಲ್ಲ, ಅದು ಅದೇ ಇದರಲ್ಲೇ ಕೂತಿರೋದವರು ಕಲ್ಯಾಣಿನಲ್ಲಿ. ಆಯ್ತಣ್ಣ, ಆಂಜನೇಯ ಸ್ವಾಮಿ ಬಂದು ನೀರು ಕುಡ್ಕೊಂಡು ಹೋಗೋಕ್ಕೆ ಒಂದು ಜಾಗ ಮಾಡಿದ್ರಂತೆ. 2000 ವರ್ಷದಿಂದ ಇನ್ನೂ ನೀರು ಖಾಲಿ ಆಗಿರೋಂತಹ ಜಾಗ ಅದು. ಹಸಿರು ಕಲರಿದೆ ಅಣ್ಣ, ಕುಡೀರಿ ನೀವು ಹೇಳ್ತಿದ್ದೆ. ಬಾಟ್ಲಿಗೆ ತುಂಬ್ಕೊಂಡು ಹೋಗೋಕೆ ಬರ್ತಾರೆ. 3/4 ಗಂಟೆ ಬೆಟ್ಟ ಹತ್ತಕ್ಕೆ, 2 ಸೆಕೆಂಡ್ ಬಾಟ್ಲಿ ನೀರು ತುಂಬ್ಕೊಳ್ಳೋಕ್ಕೆ, ಮತ್ತು 3/4 ಗಂಟೆ ಇಟ್ಕೊಂಡು ಹೋಗೋಕ್ಕೆ. ಎಷ್ಟೇ ರೋಗ ಇದ್ರೂ ಹಾಳಾಗೋಗುತ್ತಂತಣ್ಣ. ರೋಗವೇ ಬರಲ್ವಂತೆ. ಕೆಮ್ಮು, ನೆಗಡಿ, ಜ್ವರ ಏನೇ ಇದ್ರೂ ಆ ನೀರು ಕುಡಿದ್ರೂ ಹೋಗುತ್ತಂತೆ. ನಮಗೆ ಕುಡಿಯೋಕ್ಕೆ ಭಯ, ಹಸಿರು ಕಲರ್ ಇದೆ. ಬಂದವರೆಲ್ಲ ಗೊಕ್ಕೊಂಡು ಕುಡಿತಾರೆ. ತುಂಬಾ ಮುಖ್ಯವಾಗಿ ಕಪ್ಪೆ ಸತ್ತು ಬಿದ್ದಿದೆ ಅಲ್ಲೇನೆ. ಬಗ್ಗಿಸ್ಕೊತಾರೆ ಲೋಟ, ಕಣ್ಣಲ್ಲಿ ಹಿಂಗೆಲ್ಲ ಚೆನ್ನಾಗಿ ಮುಖಕ್ಕೆ ಎರಚ್ಕೋತಾರೆ, ಹಿಂಗೆಲ್ಲ ಅನ್ಕೋತಾರೆ, ಹೋಗ್ತಾರೆ, ಗಟ 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 ಅಂತ ಕುಡಿತಾರೆ. ಕುಡಿದ್ರು ಇವರು ಇಬ್ರು ಕುಡಿದ್ರು. ಅದ್ರ ನೆಕ್ಸ್ಟ್ ಶಾರ್ಟ್ ಅಲ್ಲಿ ಕುಡಿದ್ರು. ಆ ಹಾಡಲ್ಲಿ ಇರ್ಬೇಕು ನೋಡಿ, ಕುಡ್ಸ್ಬಿಟ್ರು ನಮ್ಗೆ. ಕುಡಿದ್ರು. ಎಷ್ಟು ಸಿಹಿಯಾಗಿತ್ತು ಗೊತ್ತಣ್ಣ. ಅದೇ ಹೇಳ್ತಾರಲ್ಲ, 7 ಕೆರೆ ನೀರು ಕುಡಿದು ಬಂದ್ರು ಅಂತ. ಹಂಗೆ ಅಂದ್ರೆ ನನಗೆ ಅವೆಲ್ಲ ಇಲ್ಲ ಗುರು, ನಾನು ಅವೆಲ್ಲ ಮಾಡಲ್ಲ, ಏನು ಅಸಹ್ಯ ಹಿಂಗೆಲ್ಲ ಅನ್ನೋದಾಗಿದ್ದರೆ ಅವನು ಬರ್ತಾ ಇರಲಿಲ್ಲ. ನಿಜವಾಗ್ಲೂ ಅವ್ನು ಬರ್ತಾ ಇರಲಿಲ್ಲ. ಇವರಲ್ಲಿರೋ ಅವ್ರು ಬರ್ತಿದ್ದಿಲ್ಲ. ಎಕ್ಸಾಕ್ಟ್ಲಿ. ಅಂದರೆ ಇವ್ರು ಬಂದಿದ್ದರೆ ಅವ್ನು ಬರೋಕ್ಕಾಗ್ತಿರ್ಲಿಲ್ಲ. ಇವ್ರನ್ನ ಮರ್ತಿದ್ದಕ್ಕೇ ಸೂಪರ್ ಮ್ಯಾನ್ ಸಿನಿಮಾ ನೋಡಿದ್ರಣ್ಣ. ಸೂಪರ್ ಮ್ಯಾನಲ್ಲಿ ಒಂದು ಸತಿ ಅವನು ಕೆಟ್ಟವನಾಗ್ಬಿಡ್ತಾನೆ. ಕೆಟ್ಟವನಾದಾಗ ಇರೋ ಬರೋದನ್ನೆಲ್ಲ ವಿನಾಶಕ್ಕೆ ನೋಡ್ಕೊಂಬರ್ತಾನೆ, ಕಾಪಾಡ್ಕೊಂಬರ್ಬೇಕಾರೆ. ಒಂದು ಸತಿ ಒಂದು ಇದಕ್ಕೆ ಡಂಪಿಂಗ್ ಯಾರ್ಡಿಗೆ ಹೋಗ್ಬಿಟ್ಟು ಇದಾದಾಗ ಅವರು ಇಬ್ಬರು ಆಗ್ತಾರೆ. ಇಬ್ಬರು ಆದಮೇಲೆ ಒಳ್ಳೆಯವನು ಸೂಪರ್ಮ್ಯಾನೇ, ಕೆಟ್ಟವನು ಸೂಪರ್ಮ್ಯಾನೇ. ಆದರೆ ಒಳ್ಳೆಯವನು ಕೆಟ್ಟವನು ಸಾಯಿಸಿದ್ರೆ ಮತ್ತೆ ಇನ್ನೊಬ್ಬ ಸೂಪರ್ಮ್ಯಾನ್ ಆಗ್ತಾನೆ. ಅಲ್ಲಿವರೆಗೂ ಬೇರೆ ಬಟ್ಟೆಯಲ್ಲಿ ಇರ್ತಾನೆ. ಇದಾಯಿತು. ಒಂದು ಒಳ್ಳೆ ಕ್ವಶನ್ ನೋಡ್ತೀವಿ ಸರ್, ಇಬ್ಬರಿಗೂ ಕೂಡ ಸೂಪರು ಮತ್ತು ಮೆನ್ ಅಲ್ವಾ? ಇದ್ರಲ್ಲಿ ಯಾರು ಸೂಪರು, ಯಾರು ಮೆನ್? ಇವ್ರಿಗೆ ಹೇಳ್ಬೇಕು. ಸುಜಯ್ ಸರ್, ನನಗೆ ಅವ್ನು ಸೂಪರ್ ಮ್ಯಾನ್ ಅನಿಸ್ತಾನೆ. ನಾನು ಸರ್ ನಿಮ್ಮೊಳಗೆ, ನಮ್ಮಿಬ್ಬರೊಳಗೆ ಅಂತ ನಿಮ್ಮೊಳಗೆ ನಮ್ಮೊಳಗ ನೀವು ಕಾಣ್ತಾ ಇದ್ರಲ್ಲ ಸರ್, ಯಾರು ಸೂಪರ್ ಯಾರು ಮೆನ್? ಅಲ್ಲಲ್ಲ, ಈ ಸೂಪರ್ ಅಂದ್ರೆ ಇಬ್ರು ಹಂಗೆ ಬರ್ತೀವಣ್ಣ. ಹೌದು. ಯಾಕೆ ಅಂತ ಹೇಳ್ತೀನಿ ಅಂದರೆ, ಯಾಕೆ ಅಂತಂದರೆ ಅವ್ರು ಬರ್ದಿದ್ರೆ ಇದು ಸೂಪರ್ ಆಗ್ತಿರಲಿಲ್ಲ, ಈ ಮ್ಯಾನ್ ಬರ್ದೇ ಇದ್ರೆ ಆ ಸೂಪರ್ ಸಿಗ್ತಾ ಇರಲಿಲ್ಲ. ಸುಮ್ಮನೆ ಉದಾಹರಣೆಯಾಗಿ ಹೇಳೋದಾದರೆ, ಸೊ ಇಬ್ಬರು ಸೂಪರ್ ಮ್ಯಾನ್ ಆಗಿ ಹೊರಹೊಮ್ಮಬೇಕು ಅನ್ನೋದು ನನಗೆ ಆಸೆ ಕೂಡ. ನೋ ಈಸ್ ದ ಮ್ಯಾನ್, ಈಸ್ ದ ಮ್ಯಾನ್. ನನಗೆ ನಾನು ಸೂಪರ್ ಅಂತಂದರೆ ಅವ್ರ ಮ್ಯಾನ್. ಯಾಕಂದರೆ ಈಸ್ ದ ಮ್ಯಾನ್ ಬಿಕಾಸ್ ಇಷ್ಟು ಇಂಥ ಒಂದು ಕಥೆಯನ್ನು ಬರೆದು ಈ ರೀತಿಯಾದಂಥ ಒಂದು ಪ್ರಯತ್ನ ಮಾಡಿ ಅದನ್ನು ಹೊರಗಡೆ ತರೋದಿದೆಯಲ್ಲ ಥಿಯೇಟ್ರಿಗೆ, ಹೈಲಿ ಡಿಫಿಕಲ್ಟ್. ತುಂಬ ಅದು ಈಗಿನ ಸಿಚುವೇಶನ್ ಅಂತೂ ಹೈಲಿ ಇಂಪಾಸಿಬಲ್. ಸೊ ಅಂಥದ್ರಲ್ಲಿ ಹೊರಗಡೆ ತಂದಿದ್ದಾರಲ್ಲ ಅಷ್ಟು ಕಷ್ಟಪಟ್ಟು. ಆ್ಯಕ್ಚುಲಿ ಇಷ್ಟು ಗಡ್ಡ ಬೆಳ್ಳಗಿರಲಿಲ್ಲ ಫಿಲಮ್ ಸ್ಟಾರ್ಟ್ ಆದಾಗ. ಬುದ್ಧಿವಂತರಿಗೆ ಬರ್ತದೆ ಸರ್ ಅದು ಬೆಳ್ಳಗೆ. ಎಲ್ಲ ಫಿಲಮ್ ಸ್ಟಾರ್ಟ್ ಆದಾಗ ಇರಲಿಲ್ಲ, ರಿಲೀಸ್ ಟೈಮ್ ಹೊತ್ತಿಗೆ ಎಲ್ಲ ಬೆಳ್ಳಗೆ ಆಗ್ಬಿಡ್ತು. 4 ವರ್ಷದ ಹಿಂದೆ ಈ ಸಿನಿಮಾಗೆ ಎಲ್ಲೋ ಒಂದು ಒಡನಾಡಿದ್ರು, ಈ ಜಾಗಕ್ಕೆ ಬಂದು ಕುತ್ಕೊಂಡಿದ್ವಿ. ಈ ಸಿನಿಮಾದ ಮೊದಲ ಸುದ್ದಿ ಬ್ರೇಕ್ ಮಾಡಿದ್ದು ನಾನು ಮತ್ತು ನಮ್ಮ ಸ್ನೇಹಿತ ಸತೀಶ ಅಂತ ಹೇಳಿ. ಇವ್ರ ಮನೆಗೆ ಏನಕ್ಕೋ ಮಾತಾಡ್ಸಕ್ಕಂತ ಹೋದಾಗ ಸುಮ್ಮನೆ ಆಫ್ತಿ ರೆಕಾರ್ಡ್ ಹೇಳಿದ್ನ ಅವ್ನು ಕೇಳಿಸ್ಕೊಂಬಂದು ನನಗೆ ಹೇಳಿದ್ದ. ಲಟ್ಪಟ್ ಅಂತ 2 ಪೇಜ್ ಬರೆದ್ಬಿಟ್ಟು ಹಾಕಿದ್ದೆ ನ್ಯೂಸ್ ಫಸ್ಟಲ್ಲಿ ಇದ್ದಾಗ. ಅದು ಇವತ್ತಿಗೆ ನಾವು ಮಾತನಾಡೋ ಪರಿಸ್ಥಿತಿ ಮತ್ತು ಆ ಟೈಮ್ ಬಂದಿದೆ. ಇವತ್ತು ಬಂದಿದೆ ಕಾಲ, ಇವತ್ತು ಬಂದಿದೆ. ಅವತ್ತು ಒಂದು ಮಾತು ಹೇಳಿದೆ, ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮುಹೂರ್ತದಲ್ಲಿ ಅದೇನು ಆ ಚಕ್ಸ್ಪಟ್ಟೆ ಹಾಕೊಂಡೆ ನಮ್ಗೊಂದು ಚಿಚ್ಚಾಟ್ ಕೊಟ್ಟಿದ್ರು ಅವರು, ನೆನಪಿದೆ. ನನಗೆ ಲೆಕ್ಚರ್ ಆಗ್ಬೇಕು ಅಂತ ಅಥವಾ ಆ ಪಾತ್ರ ನಿರ್ವಹಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಅದನ್ನು ನಿರ್ವಹಿಸ್ತಾ ಇದ್ದೀನಿ ಇರಲಿ ಅಂತ. ಕರೆಕ್ಟ್.
ಹೇಳಿ ಸರ್, ಆ ಲೆಕ್ಚರ್ ಬಗ್ಗೆ ಹೇಳಿ ಸರ್, ಆ ಪಿಕ್ಚರ್ ಬಗ್ಗೆ ಹೇಳಿ ಸರ್. ಅದೇ ಇವಾಗ ವಿಜಯ್ ಅವರು ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟ್ರು. ಒಂದು ಊರಿಗೆ ಬರ್ತಾರೆ, ಇವ್ರು ನಮ್ಮ ಸುಜಯ್ ಅವರು ಇರೋವಂಥ ಪರಮ ಇರೋ ಊರಿಗೆ ಬರ್ತಾರೆ. ಊರಿಗೆ ಬಂದಾದ್ಮೇಲೆ ಅವ್ರಿಗಾಗುವಂಥ ಪರಿಸ್ಥಿತಿಗಳು, ಅವರು ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಬೆಂಗಳೂರಿಗೆ ಹೋಗ್ಬೇಕು, ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ಚಡಪಡಿಸ್ತಿರ್ತಾರಲ್ಲ, ಅದು ಏನಕ್ಕೆ ಅನ್ನೋದಿದೆಯಲ್ಲ, ಆ ಕುತೂಹಲಕರ ಸಬ್ಜೆಕ್ಟು ಇವತ್ತವರೆಗೂ ಕನ್ನಡದಲ್ಲಿ ಯಾವುದೇ ಸಿನಿಮಾದಲ್ಲೂ ಬಂದಿಲ್ಲ. ಇದಂತೂ ಪ್ರಾಮಿಸ್ ಮಾಡಿ. ಏನೇ ಹೇಳಿದ್ರು ನಾವು ವಿಶೇಷವಾಗಿರುವಂಥದ್ದು, ವಿಶಿಷ್ಟವಾಗಿರುವಂಥದ್ದು, ಹೊಸದಾಗಿರುವಂಥದ್ದು ಮಾಡ್ತಿದ್ದೀವಿ ಅಂತ ಹೇಳೋಕೆ ಹೋಗೋಕ್ಕೆ ಭಯ ಆಗುತ್ತಣ್ಣ ಅಲ್ವಾ? ಬಟ್ ಇಲ್ಲ, ನಾನಂತೂ ಹೇಳ್ತೀನಿ, ಈ ರೀತಿಯಾದಂಥ ಕತೆ ನಾನಂತೂ ಖಂಡಿತವಾಗ್ಲೂ ನೋಡಿಲ್ಲ. ಆಮೇಲೆ ಇನ್ನೊಂದು ಸರ್, ಸುಜಯ್ ಸರ್, ಈ 90s 80s ನಾವು ಅವಾಗ ಓದಿರೋದಲ್ಲ, ಅದಾಗ ಹಂಗೆ ಅನ್ಕೊಂತ ಇದ್ದೀವಿ. ಆಗ ಪೇಟೆಯಿಂದ ಹಳ್ಳಿಗೆ ಬರುವಂತಹ ಟೀಚರು, ಮಾಸ್ಟ್ರು, ಲೆಕ್ಚರರು, ಅವರ ಹಿಂದೆ ಮುಂದೆ ಯಾವಾಗಲೂ ಕತೆ ಇದ್ದೇ ಇರುತ್ತೆ. ಅವತ್ತು ಅದಕ್ಕೆ ಇರ್ಬೋದು ಹಳ್ಳಿ ಮೇಷ್ಟ್ರು ದೊಡ್ಡಿಟ್ಟು ಅಲ್ವಾ? ನೀವು ಆ ಥರದ ಪ್ರಭಾವಿ ವ್ಯಕ್ತಿಗಳನ್ನ ಕಂಡಿದ್ರ ನಿಮ್ಮ ಲೆಕ್ಕಾಚಾರದಲ್ಲಿ? ಪ್ರಭಾವಿ ಮಾಸ್ಟರ್ಸ್, ಟೀಚರ್ಸ್ ಅಲ್ಲ, ಏನು ಗೊತ್ತಣ್ಣ, ಆ್ಯಸ್ ಎ ಕ್ಯಾರೆಕ್ಟರ್ ಅದು ಕಾಣಿಸೋಕೆ ಹೋಗ್ಬೇಕು. ಇವಾಗ 2 ಕನಸು ಐದೇ ಬರೀ ಅಂತಾರಲ್ಲ, ನಾ 1000 ಸತಿ ನೋಡ್ಬೋದು ಅದನ್ನ ಅಲ್ಲ. ಓ ಮೈ ಲವ್, ಮೈ ಲೈಫ್, ಡೆತ್ ದಟ್ ಆರ್ ಸೆಕ್ಟ್ ದ ಬ್ಲೇಸ್, ಬ್ಯೂಟಿ ಇನ್ ಸೈನ್, ಬೋರ್ಡ್ ಮೇಲೆ ಬರೆದವ್ರು ತಿರುಗ್ತಾರಲ್ಲ. ನನ್ನ ಪಾಯಿಂಟ್ ಏನು ಅಂತಂದರೆ, ಅವೆಲ್ಲ ಅದೇ ಪ್ರಚೋದಕ. ಸುಮ್ಮನೆ ಒಂದು ಲೆಕ್ಚರ್, ಒಂದು ಪುಸ್ತಕ ಹಿಂಗೆ ಹಿಡ್ಕೊಂಬಂದರೆ ವೈ ನಾಟ್ ಹಿಮ್, ಬಾಡಿ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡ್ತು, ಏಕಾಕಾರದಲ್ಲಿದ್ದಾನೆ, ಎದೆ ಹೊಟ್ಟೆ ಎಲ್ಲ ಒಂದೇ ಆಕಾರದಲ್ಲಿದೆ. ಇವಾಗ ಅದು ಸ್ವಲ್ಪ ಹಿಂಗೆ ನಿಂತ್ಕೋಬೋದು, ಅವೆಲ್ಲ ಏನಿಲ್ಲ. ಹಿಂಗೆ ನಿಂತ್ಕೊಂಡ್ರೆ ನಿಂತ್ಕೊಳ್ಳೋಣ, ಅವಾಗ ಹಿಂಗೆ ಹೊಟ್ಟೆ ಬಂದುಬಿಟ್ರದು ಪಾಪ. ಬೇಡ ಅಂದರೂ ಹಿಂಸೆ, ನನ್ನ ಕೈಲಿ ಆಗ್ತಿಲ್ಲ ಶಾಸ್ತ್ರಿಗಳೇ, ನಾನು ಡಯಟ್ ಶುರು ಮಾಡಬೇಕು ಅಂತ ಯಾಮೆ ಆತನ ಹಿಂಸೆ ಮಾಡಾಕ್ಬಿಟ್ಟಿದ್ದೀನಿ. ಏನಕ್ಕೆ ಇಷ್ಟು ಹಿಂಸೆ ಅಂತಂದರೆ ಬರೀ ಇಂಥದಕ್ಕೇ ಒದ್ದಾಟ. ಏನು ಮಾಡಬೇಕು, ಎತ್ತ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗನೆ ಡಯಟ್ ಶುರು ಮಾಡಬೇಕು ಇದು ಶಾಸ್ತ್ರಿಗಳೇ, ನನ್ನ ಕೈಲಿ ಆಗ್ತಿಲ್ಲ, ತುಂಬ ದಪ್ಪ ಅಂತ ಫೀಲ್ ಆಗ್ತಾ ಇದ್ದೀನಿ ಅಂತ ಚೂರು ಅಂತ ಆಗಲಿಲ್ಲ. ಆದಷ್ಟು ಬೇಗ ಶೂಟಿಂಗ್ ಮುಗಿಸಿ. ಅಣ್ಣ, ಯು ಡೋಂಟ್ ಬಿಲ್ ಅಣ್ಣ, 23 ದಿವಸ ಸಿನಿಮಾ ಮುಗಿಸಿದ್ವಿ, 45 ದಿವಸ ಶೂಟಿಂಗ್ ಮುಗಿದು 23ರಿಂದ 24 ದಿವಸದಲ್ಲಿ ಟೋಟಲ್ ದಿವಸ ತೊಗೊಂಡಿದ್ವಿ. ಶೂಟಿಂಗ್ ಮುಗಿಸೋಕ್ಕೆ 45 ದಿವಸ ಅಲ್ಲಿ ಹೋಗಿದ್ದು, ರೆಕ್ಕಿ ಮಾಡ್ಕೊಂಡು ಇವೆಲ್ಲ ಶುರು ಮಾಡಿತ್ತಲ್ಲ, ಅಷ್ಟೇ ಸಿನಿಮಾನೇ ಶೂಟಿಂಗ್ ಕಂಪ್ಲೀಟ್ ಅಣ್ಣ. 40 ದಿನ ಶೂಟಿಂಗ್ ಮುಗಿಸಿದ್ರಿ. ಆಮೇಲೆ ಎಡಿಟಿಂಗ್ 1.5 ತಿಂಗಳಲ್ಲಿ ಮುಗಿದೋಗಿತ್ತಣ್ಣ. ಎಡಿಟಿಂಗ್ ಎಷ್ಟೊತ್ತು ಮುಗಿಸಿದ್ರಿ? 1.5 ತಿಂಗಳು 2 ತಿಂಗಳ ಶೂಟಿಂಗ್, ಇದು ಎಡಿಟಿಂಗೇ ಮುಗಿದೋಗಿತ್ತು. ಯಾವ ಮರ 4 ವರ್ಷ ಅಂತ ಅನ್ಸ್ಬಿಟ್ಟು ಗೊತ್ತಾ? ಸೊ ನಾವು ಲೆಕ್ಕ ಮಾಡಿ, ಎಷ್ಟು 2 ತಿಂಗಳು ಶೂಟಿಂಗ್, 60 ದಿನ, ಮತ್ತು 1.5 ತಿಂಗಳು ಎಡಿಟಿಂಗು, 60 + 30 95, 100 ದಿನ ಅಂದ್ಕೊಳ್ಳಿ. 100 ದಿನ ಕೆಲಸ ಮಾಡಿ ಆಲ್ಮೋಸ್ಟ್ ಎಷ್ಟು 1200 ದಿನ ವೆಯ್ಟ್ ಮಾಡಿರೋದು. ಕಾಲಕ್ಕೆ ಕಾಯ್ಬೇಕನ್ಸುತ್ತಲ್ವಾ? ದೇವರಣೆಗಳು. ಸುಮ್ಮನೆ ಜನರಲಿ ಒಂದು ಕ್ವೆಶ್ಚನ್ ನಿನಗೆ, ನೀನು ನನ್ನ ಕ್ವೆಶ್ಚನ್ ಕೇಳ್ತಿಲ್ಲ, ನಾನು ಹಂಗೆ ಪ್ಲೀಸ್. ಈ 4 ವರ್ಷದಲ್ಲಿ ಎಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನಿನಗೆ? ಹೌದು, ಸಾಕಷ್ಟು ಹೇಳಬಹುದು. ನಾನೇ ನನ್ನ ಲೈಫ್ ಇದೆ ಒಂದು ರೌಂಡ್ ಸ್ಟಾರ್ಟ್ ಆದಾಗ, ಅವಾಗ ವಾಸ್ ಲೆಸ್ ಜಸ್ಟ್ ನ್ಯೂಲಿ. ಅವಾಗ ಪಾಯಿಂಟ್ ಏನು ಗೊತ್ತಾ ಸರ್, ಅವಾಗ ತುಂಬಾ ಶೈ ಅಂದ್ರೆ ತುಂಬಾ ಮಿಂಚ್ತಾ ಇದ್ದಿದ್ದು ಕಾಲ ಸರ್. ಅದು ಸಖತ್ತು ಪೀಕಲ್ಲಿದ್ರಿ ನೀವು. ಒಂದು ಕಾರ್ಯಕ್ರಮ ಈಗಲೂ ಕೊಡೋದಿಲ್ಲ, ಹಂಗೆ ಇದೆ. ಬಟ್ ಅವಾಗ ಇನ್ನೂ ಇತ್ತು. ಹೌದೌದು, ಜಾಸ್ತಿ ಇತ್ತು ಅವಾಗ. ಮೈಸೂರಿನಲ್ಲಿ ನೀವು ಅದಾದ ನಂತರ ನೀವು ಬಂದಿದ್ದು, ಮಾಡಿದ್ದು, ನೀವು ಆವಾಗ ಪಗುರು ಅಂತ ಒಂದು ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿದ್ದು, ಹಾಡು ಅಲ್ಚಲ್ ಕರೆಕ್ಟ್. ಇವತ್ತು ತೆಲುಗಿನಲ್ಲೆಲ್ಲ ಇಟ್ಟು, ತಮಿಳು, ಆಮೇಲೆ ಚೆನ್ನಾಗಿ ನೀವು ಮ್ಯೂಸಿಕ್ ಮಾಡ್ತೀರಾ ಸರ್, ಮಾಡಿ ಸರ್ ಅನ್ನೋ ಲೆವೆಲಿಗೆ ಬಂದು ಹೋಗಿತ್ತು ಟೈಮ್. ಬರಿತೀರಿ, ಹಾಡ್ತೀರಿ ಅನ್ನೋಕ್ಕಿಂತ ಇಡೀ ಸಿನಿಮಾ ನೀವೇ ವಹಿಸ್ಕೊಳ್ಳಿ ಸರ್ ಅನ್ನೋ ಟೈಮ್ ಬಂದೋಗಿತ್ತು. ಅದರಲ್ಲಿ ಇದೊಂದು ಅವಕಾಶ ಆ ಟೈಮ್. ಹೌದು, ಅವಾಗ ನೋಡಿ, ಅವತ್ತಿಗೂ ಇವತ್ತಿಗೂ ನನ್ನ ಲೈಫಲ್ಲಿ ಎಷ್ಟೊಂದು ಬದಲಾವಣೆ. ನನ್ನ ಲೈಫಲ್ಲಿ ಏನೇನೋ ಆಗ ಹೋಗ್ಬಿಡ್ತು. ನಾನು ಹೇಳೋದು ಅದೇನು ಎಕ್ಸ್ಪೀರಿಯನ್ಸ್ ಅಂತ ತಗೋಣ ಅಂತ. ಕರೆಕ್ಟ್ ಸರ್, ಬದಲಾವಣೆ ಅಂತ ಕಾಲ ಕಲಿಸಿಕೊಟ್ಟ ಪಾಠ. ಹೌದು, ನನಗೆ ಎಷ್ಟಾಗಿದೆ, ಇವ್ರಿಗೆ ಎಷ್ಟಾಗಿದೆ, ನಿಮ್ಗೆ ಎಷ್ಟಾಗಿರ್ತಾನೆ? ಖಂಡಿತ ಸರ್, ಎಷ್ಟಾಗಿರ್ಬೋದು ಲೆಕ್ಕ ಹಾಕೊಳ್ಳಿ. ಲೆಟಸ್ ಟ್ರೀಟ್, ಇದು ಬೇಕು ಅಂತ ಕಾಲ ನಮಗಾಗಿ ಕೊಟ್ಟಂಥ ಶಿಕ್ಷೆ ಆ್ಯಂಡ್ ವರವಾಗಿ ಬರಲಿ ಇನ್ನೊಂದು ನನ್ನ ಉದ್ದೇಶ. ನೋಡಿ, ಅದರಲ್ಲೂ ಭಗವಂತ ನಮ್ಗೊಂದು ಅವಕಾಶ ಕೊಟ್ಟಿದ್ದಾನೆ ಅನ್ನೋದಕ್ಕೆ. ಇದೇ ನೀವು ಯಾವುದೋ 5Gಗೋ 6Gಗೋ ಜನ್ಜಿಗೋ ಅಂತ ಹೇಳಿ ಕತೆ ಮಾಡಿದ್ರೆ ಆ ಜನರೇಷನ್ ಹೋಗ್ಬಿಟ್ಟಿರ್ತಲ್ಲ 100%. 80s 70s ಫಸ್ಟ್ ಆವತ್ತಿನ ಕತೆ ಬಂಗಾರ, ಯಾವಾಗ ಹೇಳಿದ್ರು ಸಿಂಗಾರ ಅಂತ ಮಾಡಿದಿಕ್ಕೆ
ಇವತ್ತಿಗೂ ಸಸ್ಟೈನ್ ನಮ್ಗೆ ಭಯ ಇಲ್ಲ, ನಾವು 100% ಕಾನ್ಫಿಡೆನ್ಸ್ ಅಲ್ಲಿ ಬರ್ತಿದೀವಿ. ಆ ಕತೆ ಗೊತ್ತಿದ್ದವ್ರಿಗೆ ಇನ್ನೂ ಚಂದ, ಗೊತ್ತಿಲ್ದವ್ರಿಗೆ ಇನ್ನೊಂಥರ ಕುತೂಹಲ. ಅದೇ ನಮಗೆ ಸ್ವಲ್ಪ ಜಾಸ್ತಿ ಧೈರ್ಯ. ನಾವು ಪುಷ್ ಮಾಡ್ತಿದ್ದು ನಮ್ಗೆ ಗೊತ್ತು. ನಾವು ಅವಾಗ ಫೋನ್ ಮಾಡಿ ಮಾತಾಡ್ಕೊಳ್ತಿದ್ವಿ. US ಇಂದೆಲ್ಲ ಫೋನ್ ಮಾಡಿದಾರೆ ನಂಗೆ ರಾತ್ರಿ 12 ವರ್ಷದಲ್ಲಿ ಸಿನಿಮಾ ಶೂಟಿಂಗ್ ಆಗಿ ಎಡಿಟಿಂಗ್ ಆಗಿ ಸಿನಿಮಾ ಫಸ್ಟ್ ಕಾಪಿ ರೆಡಿ ಆಗಿ ಇನ್ನೂ 3 ವರ್ಷ ಟೈಮ್ ಇದೆಯಲ್ಲ. ಆ 3 ವರ್ಷದಲ್ಲಿ ನಾವು ಸಾಕಷ್ಟು ಸಲ ಮಾತಾಡ್ಕೊಂಡಿದೀವಿ, ಯಾವಾಗ ರಿಲೀಸು. ಅಸೆಗಳೇ ತಲೆ ಕೆಡ್ಸ್ಕೊಬೇಡಿ, ಆಗಲಿ ಇದು ಯಾವತ್ತು ಬಂದರೂ ಸಿನಿಮಾ ಅವತ್ತಿಗೆ ಫ್ರೆಶ್ ಆಗೇ ಇರುತ್ತೆ. ಟ್ರಸ್ಟ್ ಮೀ ಅಣ್ಣ, 20 ವರ್ಷ ಆದ್ಮೇಲೆ ಇದೇ ಸಿನಿಮಾ ರಿಲೀಸ್ ಮಾಡೋಣ. ಸೂಪರ್. ನಮ್ಗೇನು ತೊಂದರೆ ಇಲ್ಲ, ಏನೂ ಆಗಲ್ಲ, ಏನೂ ಪ್ರಾಬ್ಲಮ್. ನಿಜವಾಗ್ಲೂ ಅಣ್ಣ, ಭಗವಂತನ ದಯದಿಂದ ನಮಗೆ ಕಟ್ಟಿಕೊಟ್ಟಂತಹ ಕತೆ ಇದೆಯಲ್ಲಣ್ಣ, ನಿಮಗೆ ಒಂದು ವಲ್ಗರ್ ಇಲ್ಲ, ಒಂದು ಅಸಭ್ಯ ವರ್ತನೆ ಇಲ್ಲ, ಒಂದು ಇದಿನ ಮಾತುಕತೆ ಇಲ್ಲ, ಕೆಟ್ಟ ಯೋಚನೆಗಳಿಲ್ಲ, ಹೊಡೆದಾಟ ಇಲ್ಲ, ರಕ್ತಪಾತ ಇಲ್ಲ, ಪ್ರತೀಕಾರ ಇಲ್ಲ, ಏನೂ ಇಲ್ಲಣ್ಣ. ಸರಳವಾಗಿ ಒಬ್ಬ ವ್ಯಕ್ತಿಯ ಒಂದು ಮನದಾಳದ ಕತೆ, ಕಲ್ಪನೆಯಲ್ಲೇ ಬರುವಂಥದ್ದೇನೆ. ಬಟ್ ಮಿಸ್ಟ್ರಿ ಇದೆ ಇದ್ರಲ್ಲಿ, ಅದನ್ನೇ ಮಿಸ್ಟೀರಿಯಸ್. ಅದು ತುಂಬ ಪಾಯಿಂಟ್ ನಾವು ಹೈಲೈಟ್ ಮಾಡಲೇಬೇಕು ಈ ಸಿನಿಮಾದಲ್ಲಿ. ಮಿಸ್ಟ್ರಿ ಸಿನಿಮಾಗಳು ಸಾಕಷ್ಟು ಕಮ್ಮಿ ಬಂದಿರೋದು. ಏನು ವೈಲೆನ್ಸ್ ಈಗಿರೋ ಪ್ರೆಸೆಂಟ್ ಸಿಚುವೇಶನ್ ಜಾನರ್ಸಲ್ಲಿ ಫ್ಯಾಂಟಸಿ ಟೈಪ್ಸಿಂದಲ್ಲ, ಫ್ಯಾಂಟಸಿ ಸರಳವಾಗಿರೋಂಥ ಮಿಸ್ಟ್ರಿ. ಆದರೆ ಇದು ಇಲ್ಲ ಅನ್ನೋ ಥರ ಏನೂ ಇಲ್ಲ. ಈ ಥರ ಸಿಚುವೇಶನ್ಗಳು ಈಗಲೂ ಭೂಮಿ ಮೇಲೆ ಆ ರೀತಿಯಾದಂಥ ಒಂದಷ್ಟು ಘಟನೆಗಳು ನಡೆದಿರೋವಂಥ ಆಧಾರಿತವಾಗಿ ಮಾಡಿರುವಂಥ ಒಂದು ವರ್ಷದಲ್ಲಿ ಎಷ್ಟೋ ದಿವಸ 25 ಗಂಟೆ ಆಗಿರುತ್ತಂತಣ್ಣ. 24 ಗಂಟೆಗಿಂತ ಹೆಚ್ಚು ಸಮಯ ಆಗಿರುತ್ತಂತೆ ವರ್ಷದಲ್ಲಿ. ಸೂಪರ್. ಈ ಸಿನಿಮಾ ಬರೀಬೇಕಾದ್ರೆ ನಮ್ಗೆ ಗೊತ್ತಾಗಿದ್ದು ಏನೇನು ಎತ್ತೆತ್ತ ಹೇಗೆ ಅಂತ. 24 ಗಂಟೆಗಿಂತ ಮೀರಿ ಸಮಯ ಎಷ್ಟೋ ವರ್ಷದಲ್ಲಿ ಎಷ್ಟೋ ದಿನ ಆಗುತ್ತಂತೆ. ಅಂದರೆ ಭೂಮಿಯ ರೊಟೇಷನ್ಸ್ ಒಂದೊಂದು ಸ್ವಲ್ಪ ಸೆಕೆಂಡ್ ಟೋಟಲಿ 24 ಗಂಟೆಗಿಂತನೂ ಜಾಸ್ತಿ ಆಗಿರುತ್ತಂತೆ. 1.5 ನಿಮಿಷ ಏನೋ ತಡ ಆಗಿದೆ, ತಿರ್ಗ್ತಾ ಇರೋದು ಅಥವಾ ಸ್ಪೀಡ್ ಆಗಿದೆ ಅಂತ ಎಲ್ಲ ಓದಿದೆ. ಸೆಕೆಂಡ್ ಅದು ಸೆಕೆಂಡ್ ಎಷ್ಟೋ ಜ್ಯೋತಿರ್ವರ್ಷದ ಆದ ನಂತರ ಅದಕ್ಕೆ ವ್ಯತ್ಯಾಸ ಕಾಣ್ತಿದೀವಿ ಅಂತ ಅದು ಇದೆ. ಮತ್ತೆ ಇನ್ನೂ ಬೇರೆ ಬೇರೆ ಎಕ್ಸಾಂಪಲ್ಗಳು ಕೊಡೋದಾದ್ರೆ, ನಿಮಗೆ ಲಡಾಖ್ ಆ ಕಡೆ ಸೈಡಲ್ಲಿ ಒಂದು ಮ್ಯಾಗ್ನೆಟಿಕ್ ಮೌಂಟೇನ್ ಅಂತ ಒಂದು ಜಾಗ ಇದೆ. ಅಲ್ಲಿ ನ್ಯೂಟ್ರಲಲ್ಲಿ ಗಾಡಿ ನಿಲ್ಲಿಸಿದ್ರೆ ಅಪ್ಪಿಗೆ ಗಾಡಿ ಮೂವ್ ಆಗುತ್ತೆ, ಅಪ್ ಟುವರ್ಡ್ಸ್ ಅಪ್. ನೀವು ಅದು ನೋಡ್ಬೋದು, ನೀವು ಗೂಗಲಲ್ಲಿ ಇವಾಗಲೇ ತೆಗೆದು ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಿಮಗೆ ಆನ್ಸರ್ಗಳು ನಿಮಗೆ ಹುಡ್ಕೊಂಡು ಹೋಯ್ತು ಅಂತಂದರೆ ಅದು ತುಂಬ ಕಷ್ಟ ಅದು ಸಿಗೋಕ್ಕೆ. ಏನಕ್ಕೆ ಶೋಧನೆ ಮಾಡ್ಬೇಕಾಗುತ್ತೆ, ತುಂಬ ದೊಡ್ಡ ಸಂಶೋಧನೆಗಳೇ ಮಾಡಬೇಕಾಗುತ್ತೆ. ಅದು ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಸೊ ಹಾಗಾಗಿ ಅಂಥ ವಿಚಾರಗಳನ್ನೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಸಿನಿಮಾದಲ್ಲಿ ತುಂಬ ಎಂಟರ್ಟೈನಿಂಗ್ ಆಗಿ ತುಂಬ ವಿಭಿನ್ನವಾಗಿ ಕಥೆ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಎಸ್ ಸರ್. ಸರ್, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳ್ಕೊಂಡು ಬೆಳೆದವರಲ್ಲ ನಾವು. ಈ ಸಿನಿಮಾದಲ್ಲಿ ಮಾಡಿರೋ ಪಾತ್ರ ನೀವು ಆ ಥರದೊಂದು ಪಾತ್ರ, ಆಚಾರ್ಯರು ನೆನೆಸ್ಕೊಂಡು. ನಿಮ್ಮ ಲೈಫ್ನಲ್ಲಿ ನೆನೆಸ್ಕೊಳ್ಳುವ ಗುರುಗಳು ಅಂದರೆ ಯಾರು? ಮೊದಲು ಚಂದನ್ ಶೆಟ್ಟಿ ಅವರು. ಗುರುಗಳು ಅಂದರೆ ಫಸ್ಟು ಪೇರೆಂಟ್ಸ್ನ ನೆನೆಸ್ಕೋಬೇಕು, ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊ ಮನೆಯಿಂದ ನಮ್ಮ ತಂದೆ ತಾಯಿಯವರು ಚಿಕ್ಕ ವಯಸ್ಸಿಂದ ನಮಗೆ ಹಾಡೋಕ್ಕೆ ಅವರೇ ಪ್ರೇರಣೆ ಕೊಡ್ತಾ ಇದ್ದಿದ್ದು. ಅಂದರೆ ಅವರು ಹವ್ಯಾಸಿ ಹಾಡುಗಾರರು. ಮನೆಯಲ್ಲಿ ಸುಮ್ಮನೆ ಹಂಗೆ ಹಾಬಿ ಹಾಡು ಹೇಳೋದು, ಫ್ಯಾಮಿಲಿ ಟೈಮಲ್ಲಿ ಅಪ್ಪ ಅಮ್ಮ ಮಕ್ಕಳೆಲ್ಲ ಸೇರ್ಕೊಂಡು ಖುಷಿಯಾದ ಸಮಯ ಸ್ಪೆಂಡ್ ಮಾಡ್ಬೇಕಾದ್ರೆ ಒಂದೆರಡು ಹಾಡುಗಳು ಹೇಳ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ನಮಗೆ ನೆಕ್ಸ್ಟು ಅರ್ಜುನ್ ಜನ್ಯ ಸರು. ಯಾವಾಗ ಬೆಂಗಳೂರಿಗೆ ಬಂದೆ ನಾನು, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಬಂದೆ. ಸೊ ಅಲ್ಲಿ ಬಂದಾಗ ಫಸ್ಟ್ ನನಗೆ ಅವ್ರ ಮನೆಯಲ್ಲೇ ಇರಿಸ್ಕೊಂಡು ಅವಕಾಶ ಕೊಟ್ಟಿದ್ದು. ತುಂಬ ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ. ಅದಾದಮೇಲೆ ನನಗೆ ನೆಕ್ಸ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಆ್ಯಕ್ಟಿಂಗಲ್ಲಿ ನನಗೆ ಫಸ್ಟು ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂದಾಗ ಫಸ್ಟು ಗುರುಗಳನ್ನ ಸಿಕ್ಕಿದೆ ಇವರೇ, ಸುಜಯ್ ಶಾಸ್ತ್ರಿಗಳು. ಶಾಸ್ತ್ರಿಗಳೇ, ನಿಮಗೆ ನೀವು ಮೆಚ್ಚುವ ಶಾಸ್ತ್ರಿಗಳು? ಅಯ್ಯೋ, ಸಂಗೀತಕ್ಕೆ ರಾಘವೇಂದ್ರ ಸ್ವಾಮಿ, ಆಯಿತಾ, ಅಭಿನಯಕ್ಕೆ ಕೃಷ್ಣಮೂರ್ತಿ ಕವತಾರ್ ಅಂತ ಇಬ್ಬರು ಕಾಣಿಸೋದು. ಕನ್ನಡ ಹೇಳ್ಕೊಟ್ಟಿದ್ದಕ್ಕೆ ನಂಜುಂಡಪ್ಪ ಮೇಷ್ಟ್ರು ಅಂತ. ಮೊನ್ನೆ ಗೆಸ್ಟಾಗಿ ಕರೆದಿದ್ರು, ರಸ್ತೆಲಿ ಹೋಗಿ ಅಡ್ಡಡ್ಡ ನಮಸ್ಕಾರ ಮಾಡಿಬಿಡ್ತೀನಿ, ಮಾಡಿಬಿಡಿ ನೀವು ಅಂತ. ನೀವು ಗೀವು ಅನ್ನೋಂಗಿಲ್ಲ, ಹೋಗಲೇ ಬಾರಲೇ ಗಿಣ್ಣೆಲ್ಲ ಊದ್ಕೊಂಬಿಟ್ಟಿರೋದು, ಹಿಂಗಾಗ್ಬಿಟ್ಟಿರೋದು ಕೈ. ಸುಜಯಲ್ಲಿ ಆವತ್ತು ಯಾವ ಕಡೆ ಕೊಡಬೇಕು ಅಂತ ಗೊತ್ತಿಲ್ಲದೆ ಇದ್ದಿದ್ದ ಕಾಲ ಅದು. ಹಾಂ,
ಹಂಗೆ ತಿದ್ದು ಹೊಡೆದು ಹೇಳ್ಕೊಟ್ಟಿರೋದು. 4 ಅಕ್ಷರ ಕರೆಕ್ಟಾಗಿ ಬಾಯಿಂದ ಬರುತ್ತೆ, ಯಾವುದೇ ಅಪಭ್ರಂಶತೆ ಇಲ್ಲದೆ ಬರುತ್ತೆ 4 ಅಂದರೆ ಅವರೇ ಕಾರಣ ಅದಕ್ಕೆ. ಕನ್ನಡಕ್ಕೊಬ್ಬರು, ಸಂಗೀತಕ್ಕೊಬ್ಬರು, ಅಭಿನಯಕ್ಕೊಬ್ಬರು, 3 ಜನ ಗುರುಗಳು. ಬದುಕಿಗೆ ಅಪ್ಪ ಅಮ್ಮ ಇದ್ದೇ ಇದ್ದಾರೆ. ಈ ಸಿನಿಮಾ ನೋಡಿದಾಗ ಅವರವರ ಗುರುಗಳನ್ನ ನೆನ್ಸ್ಕೊಳ್ಳೋ ಪರಿಸ್ಥಿತಿ ಬರುತ್ತಾ? ತುಂಬ ಮುಖ್ಯವಾಗಿ ಒಂದು ಜ್ಞಾಪಕ ಬರ್ತಣ, ಕಾಲವು ದೇವರೇ ಅಂತ. ಒಂದು ಸಮಯ ಇತ್ತು, ಕಾಲವನ್ನು ಗೌರವಿಸ್ತಾ ಕಾಲಕ್ಕೆ ಮರ್ಯಾದೆಯನ್ನು ಕೊಡ್ತಾ ಇದ್ದಂತಹ ಕಾಲ. ಈಗ ಕಾಲ ದೇವರಾಗಿದೆ. ಕಾಲ ನಿಜವಾಗ್ಲೂ ದೇವರು ಅಂತ ಅನಿಸುತ್ತೆ. ಎಂಥೆಂಥವ್ರು ಏನೇನೋ ಆಗೋದ್ರು, ಎಂಥೆಂಥದ್ದೆಲ್ಲನೂ ಬರಲಿ, ಚಿಂತೆ ಎಂಬುದು 1000 ಇರಲಿ, ಎಂತೇನೆಂಬುದು ತೋರುವ ಗುರುವ ಅಂತಃಕರಣ ತಪ್ಪದೆ ಕಾಯಲಿ. ಏನೇ ಆದರೂ ಕಾಲ ಅನ್ನೋದಿದೆಯಲ್ಲ, ಅಂತರೊಳಗೆ ಗೊತ್ತಿರಬೇಕು ಅದು ಕಾಲ ಅನ್ನೋದು ದೇವರು ಅಂತ. ಸುಮ್ಮನೆ ಉದಾಹರಣೆ, 2 ಗಂಟೆಗೆ ನಾನು ಕರೆಕ್ಟ್ ಟೈಮ್ಗೆ ಹೋಗಬೇಕು ಅಂತ ನಡೀತಾನೆ. 2 ಗಂಟೆಗೆ ಹೋಗ್ತೀನಿ ಅನ್ನೋದು ನಿನ್ನ ತಲೆಯಲ್ಲಿರುತ್ತೆ ಹೊರತು 2 ಗಂಟೆಗೆ ಎಷ್ಟು ಕೂತಿ ಬಿಡಬೇಕು ನಾನು ಅಂತಿರಲ್ಲ. ಆಪತ್ತು ಒಂದು 10 ನಿಮಿಷ ಮುಂಚೆ ಇರೋಣ ಅಂತ ಅಂದ್ಕೊಂಡೆ ಹೊರಟಿರ್ತೀವಿ. ಯಾರಿಗೂ ಗೊತ್ತು ರಸ್ತೆಯಲ್ಲಿ ಯಾರೋ ಗಲಾಟೆ ಮಾಡ್ಕೊಂಡು ಕೂತಿಯಾನೆ, ಅಯ್ಯೋ ಆಗ್ಬಿಡುತ್ತೆ ಲೇಟು, ಕ್ಷಮೆ ಇರಲಿ ಒಂದು 2 ನಿಮಿಷ ಲೇಟಾಗಿ ಬಂದೆ. ಅವ್ರಿಗೇನು ಸಮಸ್ಯೆ ಆಗಿರಲ್ಲ, ಇವ್ರಿಗೂ ಏನು ಸಮಸ್ಯೆ ಆಗಿರಲ್ಲ. ಸಮಸ್ಯೆ ಆಗಿರೋದು 2 ನಿಮಿಷದ ವೇಸ್ಟ್ ಆಗಿರೋದು ಅಷ್ಟೇ. ಕಳೆದ ಕಾಲ ಬರುವುದಿಲ್ಲ, ಕಾಲ ಕಳೆಯಬೇಡವೇ, ಅನುಮಾನದ ಬಲಿಗೆ ಸಿಕ್ಕು, ಭಯದಾವ್ಯೂಹದಲ್ಲಿ ಹುಕ್ಕು, ಹೊರಗೆಂದು ಬಾರದಂತೆ ನವಿದು ಹೋಗಲು ಬೇಡವೇ ಅಂತ. ವೇಸ್ಟ್ ಮಾಡಬಾರ್ದು ಸಮಯನ ಅಂದ್ರೆ. ಅಣ್ಣ ನೀರು ವೇಸ್ಟ್ ಮಾಡಬಾರ್ದಣ್ಣ, ಸಮಯ ವೇಸ್ಟ್ ಮಾಡಬಾರ್ದಣ್ಣ. ಒಂದು ಸತಿ ಬಿದ್ದರೂ ಮತ್ತೆ ಸಿಗಲ್ಲ ಇವು. ಹಂಗೆ ಸಮಯಕ್ಕೂ ಕಾಯ್ಬೇಕು. ದಟ್ಸ್ ಇಟ್ ಅಲ್ವಾ? ಅತಿ ಹೆಚ್ಚಾಗ್ಬಿಡ್ತು. ಒಂದು ಮಾತು ಹೇಳಿದ್ರು ಅಂದರೆ ಅವರು ಮಾತಲ್ಲಿ ಎಲ್ಲ ಕೋಟಿದೆ ಸರ್. ಸರ್ ನಿಮ್ಮನ್ನು ನೀವು ನೋಡ್ಕೊಂತಿದ್ರಿ, ಈಗ ನಿಮ್ಮನ್ನು ನೀವು ನೋಡಿಕೊಳ್ಳುವ ಮತ್ತು ಅದರಿಂದ ಆಡಿಕೊಳ್ಳುವ ಮಾತು 4 ಜನಕ್ಕೆ ಕೇಳಿಸುತ್ತೆ. ಏನು ಅನಿಸುತ್ತೆ ಸರ್ ಯಾವಾಗಲೂ ನಿಮ್ಮ ಲೈಫಲ್ಲಿ? ಈಗ ಒಂದು 4 ವರ್ಷ ಕಳೆದಿದ್ದ ರೀತಿ, ಎಲ್ಲ ಪೀಕ್ಗಳನ್ನ ನೋಡಿದ್ದೀರಿ, ಇನ್ನೂ ತುಂಬ ಕೆಲಸಗಳನ್ನ ಮಾಡೋದಿದೆ. ಅಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಹಿಂದೆ ಮುಂದೆ ಆಗ್ತಾ ಇರುತ್ತೆ, ಮನೆಯ ಒಳಗೆ ಮತ್ತು ಮನೆಯ ಹೊರಗಡೆ. ಒಳಗಿನ ಚಂದನ್ ಶೆಟ್ಟಿ ಏನಂತಾನೆ ಯಾವಾಗಲೂ? ಒಳಗಿನ ಚಂದನ್ ಶೆಟ್ಟಿ ಏನಂತಾನೆ ಅಂದರೆ ಅವನು ಖುಷಿಯಾಗಿರ್ಬೇಕು ಫಸ್ಟು ಮೇಯ್ನಾಗಿ. ಅದೊಂದು ತುಂಬ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಾನು. ಮೇಯ್ನಾಗಿ ನಾವು ಚೆನ್ನಾಗಿದ್ರೆ ಮಾತ್ರ ನಮ್ಮ ಸುತ್ತಮುತ್ತ ಇರೋರನ್ನ ನಾವು ಕೂಡ ಚೆನ್ನಾಗಿಡ್ಬೋದು. ನೀನೇ ಮಂಕಾಗಿ ಕೂತ್ಕೊಂಡ್ರೆ ನಿನ್ನ ನಂಬ್ಕೊಂಡಿರೋರು ಪಾಪ ಇನ್ನೂ ಮಂಕಾಗ್ಬಿಡ್ತಾರೆ. ವಿವೇಕಾನಂದರು ಇದೇ ಮಾತು ಹೇಳಿರೋದು, ನೀನು ಇವತ್ತು ಸರಿ ಇಲ್ದಿದ್ರೆ ನೀನು ಹೊರಗಡೆ ಹೋಗ್ಬೇಡಪ್ಪ, ಮನೇಲಿ ಇದ್ಬಿಡು, ನೀನು ಫಸ್ಟ್ ರೆಡಿ ಆಗು, ಇಡೀ ಜಗತ್ತಿನ ಚೆನ್ನಾಗಿ ಕಾಣುತ್ತೆ ಅಂತ. ಟ್ರೈಲರ್ ಲಾಂಚ್ ದಿವಸ ಹಂಗಾಗ್ಬಿಡ್ತು ನನಗೆ. ಟ್ರೈಲರ್ ಲಾಂಚ್ ದಿವಸ ಹಂಗಾಗ್ಬಿಡ್ತು, ಮಂಕಾಗ್ಬಿಟ್ಟೆ ನಾನು. ಏನೋ ಒಂಥರ ತಳಮಳ, ಹಿಂಸೆ, ಏನಾಗುತ್ತೆ ಏನೋ ಭಯ. ಎಲ್ಲರೂ ಬಂದು, ಶೆಟ್ರು ಬರ್ತಿದ್ದಾರೆ, ಅರ್ಚನಾ ಬರ್ತಾಳೆ, ಮಕ್ಕಳು ಬರ್ತಿವೆ, ಎಲ್ಲವೂ ಬಂದು ಹೇಳ್ತಾ ಇದ್ದಾರೆ. ಏನಾಗಲ್ಲ ಧೈರ್ಯವಾಗಿರೋ. ಅನುರಾಗ್ ಕಶ್ಯಪ್ ಸಿನಿಮಾ ನೋಡ್ಬಿಟ್ಟು ಬಾಯಿಗೆ ಬಂದಂಗೆ ಬೈದ್ಬಿಟ್ಟ. ಯಾಕೋ ಪಾಪಿ ಎಷ್ಟು ಚೆನ್ನಾಗಿ ಮಾಡಿದ್ರೆ ಸಿನಿಮಾ, ಇದು ಆಚಿತ್ರಕ್ಕೆ ಏನು ರೋಗ ನಿಮಗೆ ಅಂತ. ಹೂ ಇಸ್ ದಿಸ್ ಪರ್ಸನ್ ಅಂತಂದ. ಆಯಿತಾ, ಇಸ್ ಬಿಗ್ ಬಾಸ್ ವಿನ್ನರ್. ಬಿಗ್ ಬಾಸ್ ವಿನ್ನರ್ ಅಂದ ತಕ್ಷಣ ಬೋಲು ಉಸ್ಕೆ ಚಾನಲ್ಕೋ, ಅಷ್ಟೇ ಕೆಲಸ ಆಗೋಗುತ್ತೆ. ಸರ್ ಕನ್ನಡದಲ್ಲಿ ಹಂಗಾಗಲ್ಲ ಸರ್. ಬೇಡ ಬಿಡು, ತಲೆ ಕೆಡಿಸ್ಕೊಬಿಡ, ಬಿಟ್ಬಿಡು ಸಿನಿಮಾನ, ಅದೇನಾಗುತ್ತೋ ನೋಡ್ಬೋಣ. ಕಂಪೇರ್ ಮಾಡ್ತಾ ಇದ್ದೀನಿ ಕಣೋ, ತಲೆ ಕೆಡಿಸ್ಕೊಬಿಡ. ತುಂಬ ಚೆನ್ನಾಗಿರೋ ಸಿನಿಮಾ ಇದು, ಯಾರು ಟಚ್ ಮಾಡಿಲ್ದಿರೋ ಸಬ್ಜೆಕ್ಟ್ ಟೈಮ್ ಮಾಡ್ತೇವೆ. ಆಗುತ್ತಾ? ಊರಲ್ಲಿ ಗಡಿಯರೇ ನಡೆಯಲ್ಲ ಅಂದ್ರೆ ಆಗುತ್ತಾ? ಯಾರು ಮಾಡಿದಾರಾ? ಬಿಡೋ ಮರಯ್ಯ, ಇಂಥದ್ದು ಇಟ್ಕೊಂಡು ಏನು ಮಾಡ್ತೀರ? ಎಷ್ಟು ಚೆನ್ನಾಗಿ ಯಾಕೆ ಮಾಡಿದಾನೆ ಒಳ್ಳೆ ಅವನು. ಇವ್ರು ಯಾರೋ ಒಂದು ಗೊತ್ತಿಲ್ಲ, ತುಂಬ ಇದು ಬರೀ ಸಬ್ಟೈಟಲ್ ನೋಡ್ಕೊಂಡು ಮಾತಾಡೋದು ಅವನು. ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗಿದೆ ಅಂತ ಇಲ್ಲಿ ಅರ್ಥ. 100% ನಾನು ಟ್ರಸ್ಟ್ ಮೀ ಹೇಳ್ತೀನಿ, ಇದನ್ನು ಯಾವ ರೀತಿ ಬೇಕಾದ್ರೆ ತೊಗೋಬೋದು. ಚಂದನ್ ಶೆಟ್ಟಿ ಒಬ್ಬ ಅತ್ಯದ್ಭುತ ನಟ ಆಗೋದಕ್ಕೆ ಇದು ಅತ್ಯದ್ಭುತವಾದ ಸಿನಿಮಾ. ಟ್ರಸ್ಟ್ ಮೀ. ನೀವು ಎದುರುಗಡೆ ನಿಂತ್ಕೊಂಡು ಎಂಥವ್ರ ಮುಂದೆನಾರು ಬೇಕಾದ್ರೆ ನಿಂತ್ಕೊಂಡು ಹೇಳ್ಬೋದಣ್ಣ, ಚಂದನ್ ಶೆಟ್ಟಿ ಒಬ್ಬ ಒಳ್ಳೆ ನಟ, ಈ ಸಿನಿಮಾ ನೋಡ್ಬಿಟ್ಟು ಅಂತ. ಬಿಡಿ, ಅವ್ರನ್ನ ಹೀಯಾಳಿಸೋದಾಗಲಿ, ಅವ್ರನ್ನ ತೇಜೋವಧೆ ಮಾಡೋಕ್ಕೆ ಅಂತ ಒಂದು ಜನ ಇರ್ತಾರಲ್ಲ, ಅವ್ರನ್ನ ನಾನು ಸೇರಿಸ್ಕೊಂಡಿಲ್ಲ ಈ ವಿಚಾರದಲ್ಲಿ. ಅವ್ರನ್ನ ತೆಗಳು ಮಾತಾಡಬೇಕು ಅನ್ನೋರು ಒಂದಿಷ್ಟು ಜನ ಇರ್ತಾರಲ್ಲ, ಅವ್ರನ್ನ ಸೇರ್ಕೊಂಡಿಲ್ಲ. ನೀನೊಬ್ಬ ಸಾತ್ವಿಕ ವ್ಯಕ್ತಿಯಾಗಿ ನೀನು ಸುಮ್ಮನೆ ಜನರಲಿ ನೀವು ನೋಡೋದಾದರೆ, ಒಂದು ನಾರ್ಮಲ್ ಸಿನಿಮಾ, ನಾರ್ಮಲ್ ಆಗಿ ಒಂದು ಹೊಸಬ್ರು ಸಿನಿಮಾ ಬಂದು ನೋಡ್ತೀನಿ ಅಂತಂದ್ರೆ ಹಿಂಗೆ ನೋಡ್ಕೊಂಡು ಬಂದರೆ ಅಣ್ಣ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಅಂತ ಅನ್ಸುತ್ತೆ ಅಣ್ಣ ನನಗೆ. ಅಷ್ಟೇ ನಾನು ಹೇಳೋದು. ನನಗೆ ಅದೇ ಚಾಲೆಂಜಿಂಗ್ ಆಗಿದ್ದು. ನನಗೆ ಮೇನ್ ಬೇಕಾಗಿದ್ದಿದೆ ನನ್ನ ಇಮೇಜ್ ಬಿಟ್ಟು. ಇವಾಗ ನಾನು ಆ್ಯಕ್ಟಿಂಗ್ ಅಂತ ಬಂದು ಸ್ಕ್ರೀನ್ ಮೇಲೆ ಬಂದಾಗ ಅವನು ಚಂದನ್ ಶೆಟ್ಟಿ ಆ್ಯಕ್ಟ್ ಮಾಡ್ತಿದ್ದಾನೆ ಅಂತ ಯಾವುದೇ ಕಾರಣಕ್ಕೂ ಅನಿಸ್ಬಾರ್ದು. ಅದು ಡಿಫ್ರೆಂಟ್ ಇಮೇಜ್. ಅವನೊಬ್ಬ ಹಾಡುಗಾರ, ಅವ್ನು ಹಾಡುಗಾರ ಹೆಂಗ್ರಿ ಆ್ಯಕ್ಟ್ ಮಾಡ್ತಾನೆ, ಅವ್ನು ಹಾಡು ಹೇಳೋ ಅವ್ನು ಹೆಂಗ್ರಿ ಆ್ಯಕ್ಟ್ ಮಾಡ್ತಾನೆ, ಅದು ಬರಬಾರ್ದಿತ್ತು ನನಗೆ. ಅದಕ್ಕೆ ಐ ವಾಂಟೆಡ್ ಡಿಫ್ರೆಂಟ್ ಇಮೇಜ್. ನಾನೇ ಅಲ್ಲ ಅಂತ ಅನ್ಸ್ಬೇಕದು.
ಹಂಗೇನೆ ಮಾಡಿದೀವ, ಹಂಗೇನೆ ಆಗಿದೆ ಇವಾಗ ಇದು. ನೋಡಿ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್. ಸರ್ ನಾನು ಇವ್ರನ್ನ 2 ವಿಷಯದಲ್ಲಿ ಅಚ್ಚರಿಯಿಂದ ನೋಡಿದ್ದೀನಿ. ಪಬ್ಲಿಕ್ ಟಿವಿಲಿ ಕೆಲಸ ಮಾಡ್ತಿದ್ದೆ ಸರ್ ನಾನು. ಅವಾಗ 3 ಪೆಗ್ಗಿಗೆ ಅನ್ನೋ ಒಂದು ಹಾಡನ್ನು ಸಿನಿದೀನಿ ಅಂತ ಹೇಳಿ ನಮ್ಮ ಸ್ನೇಹಿತರು, ನಮ್ಮ ಶಿವಮೊಗ್ಗದವ್ರು, ಅವ್ರನ್ನ ಕರ್ಕೊಂಡು ಇವ್ರು ನಾವು ಕರ್ಕೊಂಡ್ಬಂದು 4 ಗಂಟೆ ಒಂದು ಸ್ಲಾಟ್ ಸಿಕ್ತು, ಒಂದು ಆ ಲೈವಲ್ಲಿ ಹಾಡು ಹೇಳಿದ್ರು, ಎಲ್ಲ ಹೇಳಿದ್ರು. ಆಗ ಇವ್ರಿಗಿದ್ದ ಸವಾಲು ಏನು ಗೊತ್ತೇನೋ, ಇವ್ನು ಯಾರು ರ್ಯಾಪ್ ಕನ್ನಡದಲ್ಲಿ ಎಲ್ಲ ಹೋಗತ್ತೆ ಗುರು, ಇವ್ನು ಯಾರು ಗುರು ಗೆದ್ಬಿಡ್ತಂಗುರು, ಹಂಗೆ ಹಿಂಗೆ ಅಂತ ಆಗ್ತಾ 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 ಸಂಚಲನ ಸರ್. ಇನ್ಸ್ಟಾಗ್ರಾಮ್ ತೆಗೆದು ನೋಡಕ್ಕೆ ಹೇಳಿ ಅಂತ. ಇನ್ಸ್ಟಾಗ್ರಾಮ್ ತೆಗೆದು ನೋಡಕ್ಕೆ ಹೇಳಿದ್ದ. ಆಯ್ತಾ. ಅದಾದ ನಂತರ ಬಿಗ್ ಬಾಸ್ಗೆ ಹೋಗೋದಾಗ ಇವರ ಸ್ಪರ್ಧಿ ಇವ್ರು ಸಿದ್ದಿದ್ದ ಸೀಸನ್ ನಾನು ತುಂಬಾ ನೋಡಿದ್ದೆ, ಆಮೇಲೆ ನಾನು ನೋಡಕ್ ಆಗ್ತಿಲ್ಲ. ಇದ್ದಾಗ ಇವರಿಗೆ ಸಿಂಗಿಂಗ್ ಬಗ್ಗೆ ನೀ ಅಲ್ಲೋಗು ಇಲ್ಲೋಗು, ಇವ್ರು ಹೆಂಗ್ ಗೆದ್ಬಿಡ್ತಾರೆ ಹಂಗೆಲ್ಲ ಮಾತಾಡ್ತಿದ್ರು. ಆ ಶೋನೇ ಗೆದ್ಬಿಟ್ರು ಒಂದೇ ಸತಿಗೆ. ಮುಗಿದೋಯ್ತಲ್ಲ. ಅಲ್ಲಿ ಇದ್ದವರೆಲ್ಲ ದಂಡ ಹೊಡೆದೋಗ್ಬಿಟ್ರು. ಅವಾಗಲೂ ಒಂದು ಅಚ್ಚರಿ ಕಂಡಿತ್ತು. ಅವ್ರನ್ನ ಅವಾಗೂ ಇವ್ರನ್ನ ಎಷ್ಟಾಗಿ ಕರ್ಸಿದ್ವಿ ನಾವು ಆ ಇದಕ್ಕೆ ಕರ್ಸು. ನೀನ್ ಮಾತಾಡಬಾರ್ದಣ್ಣ, ಉತ್ತರ ಮಾತಾಡ್ಬೇಕು. ಆ ಥರದ ವಿಚಾರಗಳು ಬಂದಾಗ ಅಂದ್ರೆ ಅವ್ರು ಸಾಬೀತು ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಈಗ ಅವರು ತಾನೇನು ಅನ್ನೋದು ಮತ್ತೊಂದು ಮಜಲು ಇದು. ಹೌದು, ಅದು ಏನು ಗೊತ್ತಾ, ಕೆಟ್ಟ ಮಜಲು ಪಾಪ ಇದು. ಅಂದರೆ ನಂದೊಂಥರ ವೇದನೆ, ಆದರೆ ಇದ್ರದ್ದೊಂಥರ ವೇದನೆ. ಅಂದರೆ ನಾನು ತಾರತಮ್ಯ ಮಾಡಲ್ಲಣ್ಣ. ನಾನು ಒಬ್ಬ ವ್ಯಕ್ತಿ ನಾನು ಯಾವತ್ತೂ ತಾರತಮ್ಯ ಮಾಡಲ್ಲ. ನಾನು ಬಹಳ ಆ ವಿಚಾರದಲ್ಲಿ ಭಾಳ ದೂರ. ಬಟ್ ನಾನು ಈ ಕ್ಯಾರೆಕ್ಟರ್ ವಿಜಯ್ ಇದನ್ನಲ್ಲ, ವಿಜಯ್ ಇಸ್ ರಿಯಲ್ ಎಕ್ಸೆಪ್ಷನಲ್. ಇದು ಯಾವುದೇ ಪ್ರಮೋಷನ್ ವಿಚಾರಕ್ಕಾಗಿ ನಾನು ಆ ಥರದ್ದೆಲ್ಲ ಹೇಳ್ತಾರೆ. ನಾನು ತುಂಬ ಇಷ್ಟಪಡೋಂಥ ಕ್ಯಾರೆಕ್ಟರ್ ಆಗ್ತಾನೆ ಆಯ್ತು. ನಿಜವಾಗ್ಲೂ ಅಂಬರೀಷ್ ಕಣ್ಣಂಗೆ ಕಾಣ್ತಾನೆ. ಏನು ಬುಲ್ಬುಲ್ ಮಾತಾಡೋಕ್ಕಿಲ್ವಾ, ಹಾಗೆ ಕಾಣ್ತಾರಣ್ಣ ಸಿನಿಮಾದಲ್ಲಿ. ಅಷ್ಟು ಮುದ್ದ ಅಂದರೆ ನಿಮಗೆ ಒಂದು ಆ್ಯಸ್ ಎ ಕ್ಯಾರೆಕ್ಟರ್ ಐ ಆಮ್ ಟಾಕಿಂಗ್ ಅಬೌಟ್. ಆ ಕ್ಯಾರೆಕ್ಟರ್ ಕಾಣುತ್ತಲ್ಲ, ಚಂದನ್ ಶೆಟ್ಟಿ ಒಂದು ಕ್ಷಣ ಜ್ಞಾಪಕ ಬರಲ್ಲ ಸರ್ ನಿಮಗೆ ಇಡೀ ಸಿನಿಮಾ. ಒಂದು ಕ್ಷಣ ಜ್ಞಾಪಕ. ಆಯ್ತು, ಈಗ ನೆನಪು ಬರುವಂಥ ಒಂದು ವಿಷಯ ಬರ್ಬೇಕಲ್ವ. ಈಗ ಬಂದ ತಕ್ಷಣ ಕೇಳಿದೆ, ಸರ್ ಮ್ಯೂಸಿಕ್ ಯಾರು ಸರ್? ಅವ್ರು ಪ್ರವೀಣ್ ಮತ್ತೆ ಇನ್ನೊಂದು ಹೆಸರು ಇದೆಯಲ್ಲ ಸರ್, ಯಾರು ಅಂತ. ಅವ್ರು ಮ್ಯೂಸಿಕ್ ಡೈರೆಕ್ಟ್ರು. ನಂಗೆ ಗೊತ್ತು ಸರ್ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಅಂತ. ಈ ಸಿನಿಮಾಗೆ ಸುಜಯ್ ಸರ್ ಅವ್ರನ್ನ ಆಯ್ಕೆ ಮಾಡಿರಲ್ಲ, ಹೆಂಗೆ ಯಾವ ಥರ ಮ್ಯೂಸಿಕ್ ಮಾಡ್ತಾರೆ ಅಂತ. ಒಂದು ಅವ್ರು ಮಾಡಿರೋ ಅದ್ಭುತವಾಗಿದೆ. ಒಂದು ಹಾಡು ಮಧುರ ಆದ ಹಾಡನ್ನು ನಾವು ಕೇಳ್ತಾ ಇದ್ದೀವಿ. ಒಂದು ಇತ್ತಲ್ ಗಿಡ ಮದ್ದಲ್ಲ ಅಂತ ಒಂದು ಮಾತಿದೆಯಲ್ಲ, ಇವ್ರನ್ನ ಬಳಸ್ಕೊಂಡು ಏನಾರ ಒಂದು ಹಾಡು ಗೀಡಿ ಸಿನಿಮಾ ಪ್ರಮೋಷನಲ್ ಸಾಂಗ್ ಮಾಡಿದ್ದೀನಿ. ನಾನು ಸಾಂಗ್ ಮಾಡಿ ಪ್ರಮೋಷನಲ್ ಸಾಂಗ್ ಮಾಡಿದ್ದೀನಿ. ಅದು ರಿಲೀಸ್ ಮಾಡಿದ್ವಲ್ಲ ರಾಗಿಣಿ ಅವ್ರ ಜೊತೆ ಒಂದು ಅಣ್ಣ. ಮಜಾ ಗೊತ್ತಣ್ಣ ಅದು. ನಂಗೆ ಅಗೈನ್ ಸಂಗೀತ ಸ್ಟಾರ್ಟ್ ಆಗಿದ್ದ ಆ ಹಾಡಿಂದ ಅನ್ನೋದಕ್ಕೆ ಅಣ್ಣ. ಅದು ಆಧುನಿಕಕ್ಕೂ ಸೆಟ್ ಆಗುತ್ತೆ, ರೆಟ್ರೋಗೂ ಸೆಟ್ ಆಗುತ್ತೆ ಅಣ್ಣ ಹಾಡು. ಸಿನಿಮಾದಲ್ಲೂ ಆ ಹಾಡಿದೆ, ಬಟ್ ಆ ವಿಡಿಯೋ ಬರೋದಿಲ್ಲ. ಅಲ್ಲಲ್ಲ, ಆ ವಿಡಿಯೋ ಹಂಗಲ್ಲ, ಸಿನಿಮಾದಲ್ಲೂ ಬಳಸಿದೀವಿ ಅದೇ ಹಾಡನ್ನ, ಆಚೆ ಕಡೆ ಪ್ರಮೋಷನ್ಗೂ ಬಳಸಿದೀವಿ. ನಿಮ್ಗೆ 2 ಬೇರೆ ಬೇರೆ ತರ ಅನ್ಸುತ್ತಣ್ಣ. ಅದೇ ಹಾಡು ವಿತ್ ನೋ ಎಕ್ಸ್ಟ್ರಾ, ಇದು ಒಂದೇ ಟ್ರ್ಯಾಕ್ ಅಣ್ಣ. ಆ ಕಡೆ ಈ ಕಡೆಗೂ ಎರಡಕ್ಕೂ ಒಂದು ಸುಮ್ಮನೆ ವಿಡಿಯೋ ಚೇಂಜ್ ಆಗಿದೆ ಅಷ್ಟೇನೆ. 2 ಬೇರೆ ಬೇರೆ ಅಂತ ಅನ್ಸುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಬಂದಿರುವಂಥ ಹಾಡೋದು. ಅಂದರೆ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂತಂದಾಗ ಎಳೆದ್ಬಿಡ್ಬೇಕು. ಮೇಲ್ಮೇಲೆ ಮಾಡಿದ್ರೆ ವರ್ಕೇ ಆಗಲ್ಲ. ಪರ್ಮಿಷನ್ ಸಿಗಲೇ ಇಲ್ಲ ಅಣ್ಣ ಬೆಟ್ಟಗಳದ್ದು. ಅನಾಥ ದೇವ್ರ ರಕ್ಷಕ ಅಂತ ಹೊರಟ್ಬಿಟ್ಟೆ. ದೇವ್ರು ಕಾಪಾಡ್ತಾನೆ. ಹಣೆ ಬರಕ್ಕೆ ಏನು ಗೊತ್ತಾ, ಅನಾಥ ದೇವರಕ್ಷಕ ಅಂತ ಹೋದ್ರೆ ಇದ್ದಿದ್ದು ಆಂಜನೇಯ ಅಲ್ಲಿ ಮುಖ್ಯ ಪ್ರಾಣ. ಇವ್ರಿಗೂ ಒಂದ್ರಿ ಮಜಾ, ತಮಾಷೆನೇ ಇಲ್ಲ. ಅದೇನು ಯಾರು ಬರ್ತಾರೆ ನಾನು ನೋಡ್ತೀನಿ ಅಂತ ನುಗ್ಗಂಬಂದ್ವಿ. ಅಂದರೆ ಕೆಲವು ಸತಿ ಆಗಲ್ಲ, ನೀವು ಅಂದ್ಕೊಂಡಿದ್ದು ಆಗಲ್ಲ. ಅದಕ್ಕೆ ಕಾಲದ ಇದು ಬೇಕಾಗುತ್ತೆ. ನೀವು ಒಂದೊಂದು ಪ್ಯಾಟ್ರನಲ್ಲಿ ಹಿಂಗೆ ಮಾಡ್ತೀನಿ ಅಂತ ನೀವು ಯೋಚನೆ ಮಾಡ್ಬೇಕಾದ್ರೆ ಅದು ಕಾಲದ ಪರ್ಮಿಷನ್ ಬೇಕಾಗುತ್ತೆ. ನಾವು ಕಾಲವನ್ನು ಕೈಯಲ್ಲಿ ಇಟ್ಕೊಂಡಿರೋ ವ್ಯಕ್ತಿ ಹತ್ರ ಹೋದ್ವಲ್ಲ, ಸರಿ ನಾನು ಅಲ್ಲಿರ್ತೀನಿ, ನಿಮ್ಮ ಪಡೆ ನೀವು ಕೆಲಸ ಮುಗಿಸ್ಕೊಂಡು ಬನ್ನಿ ಅಂದಂಗೆ ಆಯ್ತದು. ಆ ಥರ ಅಲ್ಲಿ ಹೋದರೆ ಒಂದು ದೊಡ್ಡ ಸೈನ್ಯನೇ ಇದೆ ನಮಗೋಸ್ಕರ, ಒಂದು 200-300 ಕೋತಿಗಳು. ಆಯಿತಾ, ಈ ಸೀನ್ ಮುಗಿಸ್ಕೊಂಡು ಬರೋವರೆಗೂ ಕಾಯ್ಕೊಂಡು ಕೂತಿದ್ರು ಸ್ವಾಮಿಗಳು. ಈ ಸೀನ್ ಮುಗಿದ್ಬಿಟ್ಟು ನಾವು ಹೊರಟ್ವಿ, ಅಲ್ಲಿಂದ ಸ್ವಾಮಿಗಳು ಹೊರಟ್ರು. ಒಂದು ಶೂಟಿಂಗ್ ಒಳಗೆ ಏನೇನೆಲ್ಲ ಅನುಭವ ಇರುತ್ತಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೋ ವಿಷಯಗಳು ಹೇಳಕ್ಕೆ ಇರಲ್ಲ ಸಿನಿಮಾಗಳಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ. ಒಂದು ಸೀನಲ್ಲಿ ಇಡೀ ಊರಿಗೆ ಊಟ ಹಾಕ್ಬೇಕಣ್ಣ ನಾವು. ಇಡೀ ಊರಿಗೆ ಊಟ ಹಾಕ್ಬೇಕು, ಆಯಿತಾ. ಒಂದು ಸರಿ ಸುಮಾರು ಒಂದು 500-600 ಜನ ಅನ್ಕಡಿ, ಆಯಿತಾ. ಪಾತ್ರೆಗಳಿಲ್ಲ ಊಟ ಹಾಕೋಕ್ಕೆ. ನಾವು ತೊಗೊಂಡೋಗಿರೋದು ಈ ಇವ್ರದ್ದು ಪೆಂಡಾಲ್ ಹತ್ರ ಒಂದು ದೊಡ್ಡ ಇದೆಲ್ಲ ತಗೊಂಡು ಎಲ್ಲ ಮಾಡ್ಕೊಂಡು ಬರಬೇಕು ಅಂತ ಆಯಿತು. ಅದು ಸಾಕಾಗ್ತಿಲ್ಲ. ಪ್ರೊಡಕ್ಷನ್ನವ್ರು ರೆಡಿ ಆಗ್ಬಿಟ್ಟಿದ್ದಾರೆ, ಏನು ಚೆನ್ನಾಗಿ ಇಡೀ ಊರೇ ಊಟ ಮಾಡ್ಬೇಕು ನನಗೆ ಅಂತ. ನಾನು
ಅಯ್ಯೋ 500 ಜನ 1000 ಜನ ಊಟ ಹಾಕ್ಬೋದ್ರಿ, ಪಾತ್ರೆ ಇಲ್ಲ ಅಂದರೆ ನಾನೇನು ಮಾಡಲಿ ಪ್ರೊಡ್ಯೂಸರು. ಸರ್ ನಿಮ್ಮ ತನಕ ಯಾಕೆ ಸರ್ ಬರುತ್ತಿದ್ದು, ನನ್ನ ಹಣೆ ಬರೋದು, ನಾನು ನೋಡ್ಕೊತೀನಿ ಸುಮ್ಮನೆ. ಪಾಪ ಅವ್ರು ಯಾವುದಕ್ಕೂ ಅಡ್ಡ ಬರಲ್ಲ ಮನುಷ್ಯ, ಭಾಳ ಬಂಗಾರದಂಥ ಮನುಷ್ಯ ಸರ್ ಗೋವಿಂದರಾಜವರು. ಒಂದು ದಿವಸಕ್ಕೂ ಇದು ಏನಕ್ಕೆ ಮಾಡ್ತಿದ್ರಾ, ಚಂದನ್ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋದೊಂದು ಬಿಟ್ಟು ಇನ್ಯಾರು ಆಯ್ಕೆ ಮಾಡ್ಕೊಂಡಿರೋದು ಪಾಪ ಅವ್ರಿಗೆ ಹೇಳೇ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ, ನಾನು ಬೇಡವೂ ಬೇಡ ಅಂದಿದ್ದಾರೆ. 3 ದಿವಸ ಸೆಟ್ಟಿಗೆ ಬಂದರು ಅಷ್ಟೇ. ಬಂದರು, ಸ್ವೀಟ್ ತಿಂದರು, ಬರಲ್ಲ ನಾನು ಚೆನ್ನಾಗಿ ಮಾಡ್ತಿದ್ರಾ ಅಂತ ಹೊರಟ್ರು. ಅಷ್ಟು ಜನಕ್ಕೆ ಊಟ ಹಾಕ್ತಾಯಿದ್ವಿ, ಪಾತ್ರೆ ಕಡಿಮೆ, ಏನು ಮಾಡ್ಬೇಕು ನಾನು? ಅಣ್ಣ ಬಂದರು ಪಾತ್ರೆ ತಗೊಂಡು ಇಡೀ ಊರವರು. ಹಾಂ ಆಯ್ತಾ, ಸಾಕಾಯ್ತಲ್ಲ, ಎಲ್ಲ ಐತೆ, ಇನ್ನೂ ದಪ್ಪತ್ತು ಬೇಕಾ? ಇನ್ನೂ ದಪ್ಪದೇನು ತರಣೆ? ವೆಟ್ರ್ ಮನೆಗೆ ಹೋಗ್ತಾ ಬರಲ್ಲ ನೋಡೋಣ, ಅಲ್ಲಿ ಹೋಗ್ತಾ ಬರಲ್ಲ, ಹೋಗ ಅಲ್ಲೊಂದು ಇಲ್ಲ ಅಷ್ಟೇ ಇದೆ ಅಂತ. ಇನ್ನೂ ಇಲ್ವಾ? ನೀವು ಬಸಿರಿ, ನಾನು ಇದ್ದೀನಿ, ಬಸಿರಿ ನೀವು. ತಾಗಸ್ಸುರುದು ಇಡೀ ಊರು ಊಟ ಮಾಡ್ತೀವಿ. ಸಂದರ್ಭ, ಪರಿಸ್ಥಿತಿ, ವಾತಾವರಣ ಮತ್ತು ಪ್ರಕೃತಿ ನಾವು ಮಾಡೋ ಕೆಲಸಕ್ಕೆ ಸಹಕಾರ ಮಾಡಬೇಕು. ಅವಾಗಲೇ ಇಂಥ ಬದಲಾವಣೆ ಮಾಡೋಕ್ಕೆ ಸಾಧ್ಯ. ಬಂದುಬಿಟ್ರೆ ಮಾತ್ರ ಒಟ್ಟಿಗೆ ಆ ಚಂದ್ರಾರ್ಕ ಅಲ್ವಾ? ಅಯ್ಯೋ ಸರ್, ಏನೋ ಒಂದು ಸಣ್ಣ ಪ್ರಯೋಗ ಇದು. ಈ ಪ್ರಯೋಗ ಜನಕ್ಕೆ ಇಷ್ಟ ಆಗಬೇಕು. ಚಂದನ್ ಶೆಟ್ಟಿ ಕಂಡಾಗ 2 ಅಚ್ಚರಿ ಹೇಳಿದೆ, 3ನೇ ಅಚ್ಚರಿ ಹೇಳ್ತಾ ನಾನು ಈ ಇಂಟರ್ವ್ಯೂನ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. 2025 2024 ಮುಗಿದು 25 ಬರ್ತಾ ಇತ್ತು. ಆಗ ಒಂದು ಕಾರ್ಯಕ್ರಮಕ್ಕೆ ಇವರು ನ್ಯೂ ಇಯರ್ ಪಾರ್ಟಿಗೆ, ಪಾಪ ಇವರು ನ್ಯೂ ಇಯರ್ ಪಾರ್ಟಿಗೆ ಅಂತ ಹೋಗಿದ್ದು, ಹಾಡು ಹೇಳಬೇಕು ಅಂತೇನು ಹೋಗಿರಲಿಲ್ಲ ಆಯ್ತಾ. ಆ ಒಂದು ಜಾಗದಲ್ಲಿ ಗಾಬರಿ ಆಗ್ಬಿಟ್ಟವ್ರೆ ಸರ್, ನಾನು ಎಲ್ಲರನ್ನೂ ನೀಟಾಗಿ ಗ್ರಹಿಸಿರ್ತೀನಿ, ಅವ್ರ ಬಗ್ಗೆ ಸ್ಟೋರೇಜ್ ಮಾಡಿರ್ತೀನಿ, ಸೂಕ್ಷ್ಮ ಸಮಿತಿ. ಆಗ ಸರ್ ಇವ್ರು ರೆಡಿನೇ ಆಗಿಲ್ಲ ಸರ್, ಅದಕ್ಕೊಂದು ಕಾಸ್ಟ್ಯೂಮ್ ಹಾಕೊಂಡಿಲ್ಲ, ಅವ್ರಿಗೆ ಹೇಳುವಂತಹ ಮ್ಯೂಸಿಕ್ ಸೆಟಪ್ಗಳು, ಮೈಕು, ಮಣ್ಣು ಮಸಿ, ಅವ್ರವ್ರಿಗೆ ಕಂಫರ್ಟಬಲ್ ಇರುತ್ತಲ್ಲ ಸಿಂಗರ್ಗಳಿಗೆ, ಅವು ಯಾವೂ ಮಾಡ್ಕೊಂಡೇ ಇಲ್ಲ. ಬಟ್ ಎಲ್ಲರೂ ಒತ್ತಾಯ ಮಾಡೋಕ್ಕೆ ಶುರು ಮಾಡಿದ್ರು, ಅವ್ರಿಗೆಲ್ಲ ಒತ್ತಾಯ ಮಾಡಿದ್ರು, ಇವ್ರಿಗೆಲ್ಲ ಬೇಕಾದವರು ಆಗಿದ್ರು. ಆ ಒಂದು ಪ್ರೀತಿಗೆ ಬಂದು ನಿಂತರು ಸರ್. 3/4 ಗಂಟೆ ಏನು ಆ ನ್ಯೂ ಇಯರ್ ಪಾರ್ಟಿಗೆ 11:30 11:45 12 ಗಂಟೆ ತನಕ ಸರ್ ಕುಣಿದ್ರು ಜನ. ಅವಾಗ ನಾನು ಬೆರಗಾಗ್ಬಿಟ್ಟೆ, ಏನು ಗುರಿ ಮನುಷ್ಯ ಸ್ಟೇಜ್ ಮೇಲೆ ನಿಂತ ಅಂದರೆ ಚಂದನ್ ಶೆಟ್ಟಿ ಆದರೆ ಮುಗಿದ ಕತೆ ಅದು ದಾನ್ಲಿ. ಈಗ ನಾನು ಈ ಸಂದರ್ಭದಲ್ಲಿ ಸಿನಿಮಾ ಪ್ರೇಮಿಯಾಗಿ ಬಯಸ್ತಾ ಇದ್ದೇನಪ್ಪ ಅಂದ್ರೆ, ಅದೇ ಥರದ ಅಚ್ಚರಿ ಸಿನಿಮಾ ನೋಡಿದಾಗ ನಮ್ಗೆ ಆಗಲಿ, ಪ್ರೇಕ್ಷಕರಿಗಾಗಲಿ ಅನ್ನೋದೇ ನಮ್ಮ ಆಸೆ. ಒಳ್ಳೇದಾಗಲಿ ಸರ್. ಆಗಲಿ. ತುಂಬ ಚೆನ್ನಾಗಿ ಹೇಳಿದ್ರಿ. ನಾವು ಅದೇ ಪ್ರಯತ್ನದಲ್ಲಿ ತುಂಬ ಆಸೆಯಿಂದ, ಭಯದಿಂದ, ಭಕ್ತಿಯಿಂದ ಎಲ್ಲವೂ ಯಾವ್ದು ಪಾಸಿಟಿವ್ ಎಲ್ಲ ನೀವೇ ಅನ್ಕೊಂಡ್ಬಿಡ್ರಿ. ಅದೆಲ್ಲದ್ರಿಂದ ಏಪ್ರಿಲ್ 17ಕ್ಕೆ ಬರ್ತಾ ಇದೀವಿ. ದಯವಿಟ್ಟು ಬನ್ನಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಚೆನ್ನಾಗಿತ್ತು ಅಂದರೆ ಇನ್ನೊಂದು 10 ಜನಕ್ಕೆ ತಿಳಿಸಿ, ಅವರು ಬಂದು ಸಿನಿಮಾ ನೋಡೋ ಥರ ಮಾಡಿ, ನಮಗೆ ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಸಿನಿಮಾಟೋಗ್ರಫರ್ ವಿಶ್ವಜಿತ್ ರಾವ್ ಅಂತ, ಎಡಿಟಿಂಗ್ ಮಾಡಿದ್ದು, ಕಲರ್ ಮಾಡಿದ್ದು ಮೋಹನ್ ಸರ್. ನಾನೆಲ್ಲ ಯಾಕೆ ಕೇಳಲಿಲ್ಲ ಅಂದ್ರೆ ಅವಲ್ಲ ಅಲ್ಲಲ್ಲ, ನಾನು ಏನಕ್ಕೆ ಹೇಳ್ತಿರೋದು ಅಂದರೆ, ಮಾಡಿದ್ದು ಪ್ರವೀಣ್ ಪ್ರದೀಪ್ ಅಂತ ಮ್ಯೂಸಿಕ್ ಮಾಡಿದ್ದು, ಕತೆ ಬರೆದಿದ್ದು ನನ್ನ ಸ್ನೇಹಿತ ರಾಜ್ಗುರು ಹೊಸಕೋಟೆ ಅಂತ, ನಿರ್ದೇಶನ ಮಾಡಿರೋದು ನಾನು. ಎಲ್ಲರೂ ಎಲ್ಲ ಲೆಕ್ಕಾಚಾರದಲ್ಲಿ ಹಾಕಿದ್ರೂ ಈ ಸಿನಿಮಾ ವರ್ಕ್ ಆಗಬೇಕು ಅಂತ ಮನಸ್ಸಲ್ಲಿ ಹೇಳ್ತಿರೋವಂಥದ್ದು. ಆಯಿತು, ಹುಟ್ಟಿದ ಮಗುನೋ ಹೆತ್ತ ಮಗುನೋ ಎಲ್ಲರಿಗೂ ಪ್ರೀತಿ ಇದ್ದೇ ಇರುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಇದುವರೆಗೂ ಮುಟ್ಟದೇ ಇರುವಂತಹ ಒಂದು ಸಬ್ಜೆಕ್ಟ್ ಆಗಿರಬಹುದು, ಅಥವಾ ಇದುವರೆಗೂ ಈಗಿನ ಕಾಲಕ್ಕೆ ಈ ಥರದೊಂದು ತಗೊಂಬರೋಕ್ಕಾಗದೇ ಇರುವಂಥದ್ದಾಗಿದ್ರೂ ಸಾಕಷ್ಟು ಪ್ರಯತ್ನ ಮಾಡಿಬಿಟ್ಟು ಬೇರೆ ಕಲರಲ್ಲಿ ಏನೋ ಮಾಡಿ, ಏನೋ ಹೊಸದಾಗಿ ಮಾಡಬೇಕು ಅಂತ ಮಾಡಿರೋದು, ಹಳೆ ಕಾಲದನ್ನು ಮತ್ತೆ ಹೊಸದಾಗಿ ತೋರಿಸುವಂಥದ್ದು ಮಾಡಿರೋವಂಥದ್ದು. ಈ ಜನಕ್ಕೆ ಹತ್ತಿರ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರೋದೇ ಹೊರತು ಏನೋ ನಾವೇನೋ ತಂದುಬಿಟ್ಟಿದ್ದೀವಿ, ನಾವೇನೋ ಮಾಡಿಬಿಟ್ಟಿದ್ದೀವಿ ಅನ್ನೋದನ್ನು ಹೇಳಲಾಗದೇ ಏಪ್ರಿಲ್ 17ನೇ ತಾರೀಕು ತಮ್ಮ ಮುಂದೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಅಂತ ಅನ್ನೋದಕ್ಕೆ ಸಂಭ್ರಮಿಸ್ತಾ, 4 ವರ್ಷಗಳು ತಡವಾಗಿದೆ, ಕ್ಷಮೆಯನ್ನು ಯಾಚಿಸ್ತಾ, ಪ್ರೀತಿಯಿಂದ ಅಪ್ಕೊಳ್ಳಿ ಅಂತ ಮಾತ್ರ ಕೇಳುತ್ತಾ. ಆಗಲಿ ಸರ್, ನೀವು ಅನ್ಕೊಂಡಂಗೆಲ್ಲ ಆಗಲಿ. ನಿಮ್ಮ 4 ವರ್ಷದ ಶ್ರಮ 40 ವರ್ಷಕ್ಕಾಗಷ್ಟು ಆಗಲಿ. ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ ಸರ್. ಅಂತರಂಗದ ಇಂಟರ್ವ್ಯೂ ನಮ್ಮ ಪ್ರೇಕ್ಷಕ ಮಹೇಶರಿಗೆ ಇಷ್ಟ ಆಗಿದೆ ಅಂತ ನಾನು ಇಲ್ಲಿ ಭಾವಿಸ್ತಾ, ಆತ್ಮೀಯ ಕನ್ನಡಿಗರ ಇದೇ ರೀತಿಯ ಪ್ರಯತ್ನ ಜೊತೆ ನಾನು ಮತ್ತೆ ಬರ್ತೀನಿ. ಇಂಥ ಕಲಾವಿದರಿಗೆ, ಇಂಥ ಸಿನಿಮಾ ಮನಸ್ಸುಗಳಿಗೆ ಸದಾ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಈ ಇಂಟರ್ವ್ಯೂ ಮುಗಿಸ್ತೀನಿ. ಧನ್ಯವಾದ.